जनशलाकया चक्षुरुन्मीलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नमः। नमस्ते सारस्वते देवे गौरवाणी प्रचारिणे निर्विशेषशून्यवादी काष्ठप्रदेशकारिणे वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। लोकं गुरुदिवाचार्यं वन्दे वन्दे गुरुं यत्कृपातं हं वन्दे श्रीगुरुतेन पारं परमानन्दमाधवं सुचैतन्येश्वरं। हरे कृष्ಣ। ಇವತ್ತು ನಾವು ಶ್ರೀಮದ್ ಭಾಗವತ ಪುರಾಣದ 6ನೇ ಸ್ಕಂದದಿಂದ ಚರ್ಚೆ ಮಾಡ್ತಾ ಇದೀವಿ. ಇವತ್ತು 7ನೇ ಅಧ್ಯಾಯ. ನಾವು ಹಿಂದೆ ದಕ್ಷ ನಾರದರ ಕಥೆಯನ್ನ ಕೇಳಿದ್ದೀವಿ. ಸೊ ದಕ್ಷರ ವಂಶದಲ್ಲಿ 60 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. 60 ಹೆಣ್ಣು ಮಕ್ಕಳ ವಂಶಗಳನ್ನ ನಾವು ಹಿಂದಿನ ಕ್ಲಾಸಲ್ಲಿ ನಾವು ಕೇಳಿದ್ದೀವಿ. ಅವರಲ್ಲಿ ಒಬ್ಬಳು ಮಗಳಿಂದ ಒಬ್ಬ ಬ್ರಾಹ್ಮಣರು ಹುಟ್ಟುತ್ತಾರೆ. ಅವರ ಹೆಸರು ತ್ವಷ್ಟ. ಯಾವ ಶ್ಲೋಕದ ಮತ್ತು ಇಲ್ಲಿ ನೋಡಿ, ಕಶ್ಯಪ ಮತ್ತೆ ಅದಿತಿ ಇವರಿಂದ ಹಲವಾರು ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ತ್ವಷ್ಟ ಮತ್ತು ರಚನ. ತ್ವಷ್ಟನ ಮಗ ಸನ್ನಿವೇಶ ಮತ್ತು ವಿಶ್ವರೂಪ. ವಿಶ್ವರೂಪನ ಹತ್ಯೆ ಆಯಿತು. ಸುತಾಷ್ಟ ಆ ವಿಶ್ವರೂಪನ ಹತ್ಯೆಗೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಒಬ್ಬ ರಾಕ್ಷಸನನ್ನ ಸೃಷ್ಟಿ ಮಾಡ್ತಾನೆ. ಅವರ ಹೆಸರು ವೃತ್ರ. ಸೊ ಇಲ್ಲಿ ಪರೀಕ್ಷಿತ್ ಮಹಾರಾಜರು ಈ ಪ್ರಶ್ನೆಯನ್ನು ಕೇಳ್ತಾರೆ, ಯಾಕೆ ಇಂದ್ರ ವಿಶ್ವರೂಪನನ್ನ ಕೊಂದ ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡೋದಿಕ್ಕೆ ಒಂದು ವಿವರವಾದ ಕಥೆಯನ್ನೇ ಹೇಳಬೇಕಾಗ್ತದೆ. ಅದಕ್ಕೆ ಇಂದ್ರನು ವಿಶ್ವರೂಪನನ್ನ ಕೊಲ್ಲುವುದಕ್ಕೆ ಯಾಕೆ ಕೊಲ್ಲಬೇಕಾಯಿತು ಅದನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ. ಸೊ ಈ ಕಥೆ ಇಲ್ಲಿ ಬರ್ತದೆ. ಸೊ ಈ ಅಧ್ಯಾಯದ ಅಂತಿಮದಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ, ಆಲ್ ದ ವಿಶ್ವರೂಪ ವಾಸ್ ದ ಸನ್ ಆಫ್ ಎ ಡಾಟರ್ ಆಫ್ ದ ಎಟರ್ನಲ್ ಎನಿಮೀಸ್ ದ ಡಿಮನ್ಸ್. ದ ಡೆಮಿಗಾಡ್ಸ್ ಅಕ್ಸೆಪ್ಟೆಡ್ ಹಿಮ್ ಆಸ್ ದೇರ್ ಪ್ರೀಸ್ಟ್. ವಿಶ್ವರೂಪನನ್ನ ದೇವತೆಗಳು ಅವರ ಪುರೋಹಿತನಾಗಿ ಸ್ವೀಕರಿಸ್ತಾರೆ. ಬ್ರಹ್ಮನ ಆದೇಶದಂತೆ ಅವರು ವಿಶ್ವರೂಪನನ್ನ ಗುರುವಾಗಿ ಸ್ವೀಕರಿಸ್ತಾರೆ. When they are abandoned by their spiritual master ಬೃಹಸ್ಪತಿ, whom they had disrespected. ಸೊ ಬೃಹಸ್ಪತಿಗೆ ಅವಮಾನ ಮಾಡಿದಾಗ ಬೃಹಸ್ಪತಿಯ ಆಶ್ರಯವನ್ನು ಅವರು ಕಳ್ಕೊಂತಾರೆ. ಕಳೆದುಕೊಂಡಾಗ ಬ್ರಹ್ಮ ದೇವರು ಹೇಳ್ತಾರೆ, ನೀವೆಲ್ಲರೂ ವಿಶ್ವರೂಪನ ಆಶ್ರಯವನ್ನು ತಗೊಳ್ಳಿ ಅಂತ. ಆಗ ವಿಶ್ವರೂಪನ ಆಶ್ರಯವನ್ನು ತಗೊಂಡ ಮೇಲೆ ಇಂದ್ರ ವಿಶ್ವರೂಪನನ್ನೇ ಕೊಲ್ತಾನೆ. ಆ ಒಂದು ಪ್ರಸಂಗ ಈಗ ಈ ಅಧ್ಯಾಯದಲ್ಲಿ ಬರ್ತದೆ. ಸೊ 7ನೇ ಅಧ್ಯಾಯವನ್ನು ಈಗ ಪ್ರಾರಂಭಿಸೋಣ. ಆಕ್ಚುಲಿ ಇವತ್ತು ಸಂಕ್ಷಿಪ್ತವಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ನಂದು 8 ಗಂಟೆಗೆ ಇನ್ನೊಂದು ಮೀಟಿಂಗ್, ಸಮ್ ಆರ್ ಅದರ್ ಬುಧವಾರ ದಿನ ಒಂದು ಮೀಟಿಂಗ್ ಬರ್ತಾ ಇದೆ. ಸೊ 8 ಗಂಟೆಯಿಂದ 9 ಗಂಟೆ ನಂತರ ಒಂದು ಪ್ರಯಾಣ ಕೂಡ ಮಾಡಬೇಕು, ಟ್ರೈನ್ ಇದೆ. ಸೊ ಕೀಪ್ ಇಟ್ ಬ್ರೀಫ್ ಅಂಡ್ ಶಾರ್ಟ್. ಗುರು ಬೃಹಸ್ಪತಿಗೆ ಇಂದ್ರನು ಎಸಗಿದ ಅಪರಾಧ ಇದು ಇವತ್ತಿನ ವಿಷಯ. ದೇವತೆಗಳು ತಮ್ಮ ಗುರುಗಳನ್ನು ಹೇಗೆ ಅಪರಾಧ ಮಾಡಿದ್ದಾರೆ ಎಂದು ಕೇಳಿದ ಪರೀಕ್ಷಿತ ಮಹಾರಾಜನು ವಿವರವನ್ನು ಕೇಳುತ್ತಾನೆ. ಸೊ ಪರೀಕ್ಷಿತ ಮಹಾರಾಜರು ಆ ಡೀಟೇಲ್ಸ್ ಅನ್ನು ಕೇಳ್ತಾರೆ. ಸೊ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬೃಹಸ್ಪತಿ ಸಭೆಯಲ್ಲಿ ಬಂದಿದ್ದಾರೆ. ಗುರುಗಳು ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲರೂ ಪ್ರಣಾಮ ಮಾಡ್ತಾ ಇದ್ದಾರೆ. ಅಪ್ಸರೆಯರು, ಗಂಧರ್ವರು ಎಲ್ಲರೂ ಪ್ರಣಾಮ ಮಾಡ್ತಾ ಇದ್ದಾರೆ. ಆದರೆ ಇಂದ್ರ
ತನ್ನ ಆಸನದ ಮೇಲೆ ಕೂತ್ಕೊಂಡು ಎಲ್ಲ ಏನು ದೇವತೆಗಳಿಂದ ಪೂಜೆಯನ್ನು ಸ್ವೀಕರಿಸ್ತಾ ಇದ್ದಾನೆ. ಇದನ್ನು ನೋಡಿ ಬೃಹಸ್ಪತಿ ಅಲ್ಲಿಂದ ಹೊರಟರು. ಸೊ ಈಗ ಪ್ರಥಮ ಶ್ಲೋಕದಿಂದ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ರಾಜೋವಾಚ ತಸ್ಯ ಹೇತೋಃ ಪರಿತ್ಯಕ್ತಾ ಆಚಾರ್ಯೇಣಾತ್ಮನಃ ಸುರಾಃ ಏತದ್ ಆಚಕ್ಷ ಭಗವಾನ್ ಶಿಷ್ಯಾಣಾಂ ಅಕ್ರಮಂ ಗುರೋ. ಯಾರಾದ್ರೂ ಓದ್ತೀರಾ? ನಾನು ಓದ್ತೇನೆ ಪ್ರಭುಜಿ. ಸರಸ್ವತಿ ಮಾತಾಜಿ ಅವರು. ಪರೀಕ್ಷಿತ್ ಮಹಾರಾಜನು ಶುಕಮುನಿಗಳಿಗೆ ಪ್ರಶ್ನಿಸಿದನು, ಹೇ ಮಹರ್ಷಿಗಳೇ, ದೇವತೆಗಳ ಗುರುಗಳಾದ ಬೃಹಸ್ಪತಿಯು ದೇವತೆಗಳನ್ನು ಏಕೆ ತಿರಸ್ಕರಿಸಿದರು? ದೇವತೆಗಳು ಅವರ ಶಿಷ್ಯರಾಗಲಿಲ್ಲವೇ? ಅವರು ನಮ್ಮ ಗುರುಗಳ ವಿರುದ್ಧ ಮಾಡಿದ ಅಪರಾಧವಾದರೂ ಏನು? ಈ ಘಟನೆಯನ್ನು ದಯವಿಟ್ಟು ನನಗೆ ವಿವರಿಸಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕಸ್ಯ ಹೇತೋ ಪರಿತ್ಯಕ್ತ, ಯಾಕೆ ಗುರುಗಳು ಇಂದ್ರನನ್ನ ತಿರಸ್ಕರಿಸಿದರು? ಆಚಾರ್ಯೇಣಾತ್ಮನ ಸುರಾಹ, ಆಚಾರ್ಯರು ದೇವತೆಗಳನ್ನ ಸುರರನ್ನ ಹೇಗೆ ಯಾವ ಕಾರಣದಿಂದ ತಿರಸ್ಕರಿಸಿದರು? ಏತದ್ ಆಚಕ್ಷ ಭಗವಾನ್, ದಯವಿಟ್ಟು ಇದನ್ನ ನನಗೆ ತಿಳಿಸಿ. ಶಿಷ್ಯಾಣ ಅಕ್ರಮಂ ಗುರೋ, ಎಂತಹ ಅಪರಾಧವನ್ನ ಶಿಷ್ಯರು ಗುರುಗಳ ಪ್ರತಿ ಮಾಡಿದ್ದರು ಅದರ ಬಗ್ಗೆ ತಿಳಿಸಿ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಶ್ರೀ ವಿಶ್ವನಾಥ ಠಾಕೂರ್ ಹೇಳ್ತಾರೆ, ಸಪ್ತಮೇ ಗುರುಣಾ ತ್ಯಕ್ತೆ ದೇವೇ ದೈತ್ಯ ಪ್ರಜಾಪತಿ ವಿಶ್ವರೂಪೋ ಗುರುತ್ವೇನ ವೃತೋ ಬ್ರಹ್ಮೋಪದೇಶತಃ. ಈ 7ನೇ ಅಧ್ಯಾಯದಲ್ಲಿ ಏನಿದೆ ಅಂದ್ರೆ ಸಪ್ತಮ ಅಧ್ಯಾಯದಲ್ಲಿ ಏನಿದೆ? ಗುರುಣಾ ತ್ಯಕ್ತೆ, ಗುರುಗಳು ಅವರನ್ನ ತಿರಸ್ಕರಿಸಿದ ಮೇಲೆ ದೈತ್ಯ ಪರಾಜಿತೈ, ದೇವತೆಗಳು ದೈತ್ಯರಿಂದ ಪರಾಜಿತರಾಗ್ತಾರೆ. ವಿಶ್ವರೂಪ ಗುರುತ್ವೇನ, ವಿಶ್ವರೂಪವನ್ನು ಗುರುವಾಗಿ ಸ್ವೀಕರಿಸ್ತಾರೆ. ವೃತೋ ಬ್ರಹ್ಮೋಪದೇಶತಃ, ಅಂಡ್ ವಿಶ್ವರೂಪನಿಂದ ಅವರು ಬ್ರಹ್ಮೋಪದೇಶವನ್ನ ಪಡೆದುಕೊಳ್ತಾರೆ. ಆಕ್ಚುಲಿ ಬ್ರಹ್ಮನ ಆದೇಶದಂತೆ ಅವರು ವಿಶ್ವರೂಪನನ್ನ ಗುರುವಾಗಿ ಸ್ವೀಕರಿಸ್ತಾರೆ. ಸೊ ಈ ರೀತಿ ಈ ಅಧ್ಯಾಯದಲ್ಲಿ ವಿಚಾರಗಳು ಬರ್ತವೆ. ಈಗ ನೆಕ್ಸ್ಟ್ ಶ್ಲೋಕಗಳಲ್ಲಿ ಅಫ್ಕೋರ್ಸ್ ತುಂಬಾ 8 ಶ್ಲೋಕಗಳಲ್ಲಿ ಇಂದ್ರನ ಏನಂತಾರೆ ಪೂಜೆಯ ವರ್ಣನೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮಹಾಭಾವನಿ ಮಾತಾಜಿ. ಹರೇ ಕೃಷ್ಣ. ಮುನಿಗಳು ಹೇಳಿದರು, ರಾಜನೇ, ಒಂದಾನೊಂದು ಕಾಲದಲ್ಲಿ ಸ್ವರ್ಗಾಧಿಪತಿಯಾದ ಇಂದ್ರನು 3 ಲೋಕಗಳ ಐಶ್ವರ್ಯದಿಂದಾಗಿ ಮಹಾ ಗರ್ವಿಷ್ಠನಾಗಿದ್ದನು. ವೈದಿಕ ಸದಾಚಾರದ ನಿಯಮಗಳನ್ನು ಅತಿಕ್ರಮಿಸಿದನು. ಅವನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಮಾರುತನು, ವಸುಗಳು, ರುದ್ರರು, ಆದಿತ್ಯರು, ವಿಶ್ವ ದೇವತೆಗಳು, ಸಾಧ್ಯರು, ಅಶ್ವಿನಿ ಕುಮಾರರು, ಸಿದ್ಧರು, ಚಾರುಣರು ಮತ್ತು ಗಂಧರ್ವರು ಹಾಗೂ ಮಹಾ ಸಾಧು ಪುರುಷರು ಅವನನ್ನು ಸುತ್ತುವರಿದಿದ್ದರು. ವಿದ್ಯಾಧರರು, ಅಪ್ಸರರು, ಕಿನ್ನರು, ಕಟಗರು, ಪಕ್ಷಿಗಳು ಮತ್ತು ಊರುಗರು, ಹಾವುಗಳು ಕೂಡ ಸುತ್ತುವರಿದಿದ್ದರು. ಅವರೆಲ್ಲರೂ ತಮ್ಮ ಗೌರವವನ್ನು, ಸೇವೆಯನ್ನು ಇಂದ್ರನಿಗೆ ಸಲ್ಲಿಸುತ್ತಿದ್ದರು. ಅಪ್ಸರರು, ಗಂಧರ್ವರು ಬಹು ಮಧುರವಾದ ವಾದ್ಯಗಳೊಂದಿಗೆ ನರ್ತನ ಗಾಯನ ಮಾಡುತ್ತಿದ್ದರು. ಇಂದ್ರನ ತಲೆಯ ಮೇಲೆ ಪೂರ್ಣಚಂದ್ರನಂತೆ ಪ್ರಕಾಶಿಸುತ್ತಿದ್ದ ಒಂದು ಬೆಳ್ಗೊಡೆ ಇತ್ತು. ಚಾಮರದಿಂದ ಮತ್ತು ಮಹಾರಾಜನ ಸಕಲ ಸಾಧನಗಳಿಂದ ಅವನಿಗೆ ಸೇವೆ ಮಾಡಲಾಗುತ್ತಿತ್ತು. ಇಂದ್ರನು ತನ್ನ ಪತ್ನಿ ಸಚೀದೇವಿಯೊಡನೆ ಕುಳಿತಿದ್ದನು. ಅವಳು ಅರ್ಧ ಸಿಂಹಾಸನವನ್ನು ಅಲಂಕರಿಸಿದ್ದಳು. ಆಗ ಆ ಸಭೆಯಲ್ಲಿ
ಮಹರ್ಷಿ ಬೃಹಸ್ಪತಿ ಪ್ರವೇಶಿಸಿದರು. ಅವರು ಋಷಿಗಳಲ್ಲಿ ಶ್ರೇಷ್ಠರಾದವರು ಮತ್ತು ಇಂದ್ರನ ಗುರುಗಳು, ದೇವತೆಗಳು, ದೈತ್ಯರು ಅವರನ್ನು ಸಮಾನರಾಗಿ ಗೌರವಿಸುತ್ತಿದ್ದರು. ಆದರೂ ಇಂದ್ರನು ತನ್ನ ಮುಂದೆ ಗುರುಗಳನ್ನು ಕಂಡರೂ ಸಿಂಹಾಸನದಿಂದ ಮೇಲೇಳಲಿಲ್ಲ, ಗುರುಗಳಿಗೆ ಆಸನಗಳನ್ನು ಅರ್ಪಿಸಲಿಲ್ಲ, ಗೌರವಪೂರ್ವಕ ಸ್ವಾಗತವನ್ನು ನೀಡಲಿಲ್ಲ, ಅವರಿಗೆ ಗೌರವ ತೋರಿಸುವ ಏನೊಂದನ್ನು ಇಂದ್ರನು ಮಾಡಲಿಲ್ಲ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಇದು ತುಂಬಾ ಮುಖ್ಯವಾದ ಒಂದು ವಿಷಯ ಭಾಗವತದಿಂದ ನಾವು ಕಲಿಬೇಕಾಗಿದೆ. ಅದೇನಂತಂದ್ರೆ, ಯಾರಾದ್ರೂ ಅತಿಥಿಗಳು ಬಂದ್ರೆ ಅವರನ್ನ ಸ್ವಾಗತಿಸಬೇಕು. ವಿಶೇಷ ಯಾರು ಹಿರಿಯರು ಬಂದ್ರೆ ಅವರನ್ನ ವಿಶೇಷವಾಗಿ ಸ್ವಾಗತಿಸಬೇಕು. ಅದಕ್ಕೂ ಮುಖ್ಯವಾಗಿ ಯಾರಾದ್ರೂ ಗುರುಗಳು ಬಂದ್ರೆ, ಗುರುಸ್ಥಾನದಲ್ಲಿರುವವರು ಬಂದಾಗ ಅವರಿಗೆ ಅತ್ಯಂತ ವಿಶೇಷವಾಗಿ ಸ್ವಾಗತಿಸಬೇಕು, ಗೌರವವನ್ನ ತೋರಿಸಬೇಕು ಅನ್ನೋದನ್ನ ಇಲ್ಲಿ ನಾವು ಕಲಿಬಹುದಾಗಿದೆ. ಸೊ ಇಲ್ಲಿ ನಾವು ನೋಡ್ತೀವಿ, ಬೃಹಸ್ಪತಿ ಯಾರು? ಎಲ್ಲಾ ದೇವತೆಗಳ ಗುರುಗಳು. ಗುರುಗಳ ಅನುಗ್ರಹದಿಂದ ಇಂದ್ರನಿಗೆ ತನ್ನ ಸ್ಥಾನ ದೊರಕಿದೆ. ಗುರುಗಳ ಅನುಗ್ರಹದಿಂದ ಇಂದ್ರ ತನ್ನ ಶಕ್ತಿಯನ್ನ ಹೊಂದಿದ್ದಾನೆ. ಗುರುಗಳನ್ನು ಅನುಗ್ರಹದಿಂದಲೇ ಎಲ್ಲವೂ ಸಿದ್ಧವಾಗ್ತಾ ಇದೆ. ಇಂದ್ರನ ಎಲ್ಲ ಕಾರ್ಯಗಳು ಸಿದ್ಧವಾಗ್ತಾ ಇದ್ದಾವೆ. ಆದ್ರೂ ಕೂಡ ಇಂದ್ರನು ಗರ್ವದಿಂದ ಮೆರೆಯುತ್ತಿದ್ದ. ರೈಟ್, ಇಷ್ಟೊಂದು ಜನ ಅವರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಸ ಯದಾ ಪರಮಾಚಾರ್ಯಂ ದೇವಾನಾಂ ಆತ್ಮನಶ್ಚಹಂ ನ ಅಭ್ಯನಂದದ ಸಂಪ್ರಾಪ್ತಂ ಪ್ರತ್ಯುತ್ಥಾನಾಸನಾದಿಭಿಃ. ಓಕೆ, ಸೊ ಗುರುಗಳು ಬಂದಾಗ ಮಾಡಬೇಕಾದಂತ ಕೆಲವೊಂದು ಕಾರ್ಯಗಳಿವೆ. ಫಸ್ಟ್ ಏನು? ಗುರುಗಳು ಬಂದ ತಕ್ಷಣ ಎದ್ದು ನಿಲ್ಬೇಕು, ಕೂತ್ಕೊಂಡಿರ್ಬಾರ್ದು. ಆಸ್ ಸೂನ್ ಆಸ್ ಗುರು ಕಮ್ಸ್ ಒನ್ ಶುಡ್ ಸ್ಟ್ಯಾಂಡ್ ಅಪ್, ಗೆಟ್ ಅಪ್. ಹೇಗೆ ಶಾಲಾ ಕಾಲೇಜಲ್ಲಿ ಕ್ಲಾಸಲ್ಲಿ ಟೀಚರ್ ಬಂದ ತಕ್ಷಣ ಎಲ್ಲ ಮಕ್ಕಳು ನಿಂತ್ಕೋತಾರೆ. ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಅಥವಾ ನಮಸ್ಕಾರ ಅಂತ ಹೇಳ್ತಾರೆ. ನಂತರ ಟೀಚರ್ ಕೂತ್ಕೋ ಅಂತ ಹೇಳಿದಾಗ ಕೂತ್ಕೊಂತಾರೆ. ಅದೇ ರೀತಿ ಗುರುಗಳು ಬಂದಾಗ ಎದ್ದು ನಿಲ್ಲಬೇಕು. ಮತ್ತೆ ಪ್ರತ್ಯುತ್ಥಾನ, ಆಸನ. ಗುರುಗಳಿಗೆ ಆಸನ ಕೊಡಿ. ಗುರುಗಳು ಕೂತ್ಕೊಳ್ಳಿಕ್ಕೆ ಚೇರು ಅಥವಾ ಕೂತ್ಕೊಳ್ಳಿಕ್ಕೆ ಒಂದು ವ್ಯಾಸಾಸನ, ಅದನ್ನ ಕೊಡ್ಬೇಕು. ಆದಿವಿಹಿ, ಆದಿ ಅಂತಂದ್ರೆ ಎಕ್ಸೆಟ್ರಾ, ಡೀಟೇಲ್ ಆಗಿ ವರ್ಣನೆ ಮಾಡಿಲ್ಲ. ಬಟ್ ಡೀಟೇಲ್ ಏನಂತಂದ್ರೆ, ಅವರ ಪಾದ ಪೂಜೆ ಮಾಡುವುದು, ಪಾದವನ್ನು ತೊಳೆಯುವುದು, ಚರಣಾಮೃತ ಪ್ರೋಕ್ಷಣೆ ಮಾಡ್ಕೊಳ್ಳುವುದು, ಚಾಮರ ಸೇವೆ ಮಾಡುವುದು, ನೀರನ್ನು ಕೊಡುವುದು. ಸೊ ಈ ರೀತಿ ಹಲವಾರು ವಿಧಿಗಳಿವೆ ಗುರುಗಳನ್ನು ಸ್ವಾಗತಿಸೋದಕ್ಕೆ. ಕೆಲವೊಂದು ಕಡೆ ಗುರುಗಳ ಆರತಿಯನ್ನು ಮಾಡ್ತಾರೆ. ನಂತರ ಗುರುಗಳಿಂದ ಹಿತವಚನವನ್ನು ಕೇಳಬೇಕು. ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಪ್ರೋಸೆಸ್. ಅದೇನು ಅಭ್ಯನಂದದ. ಸೊ ಗುರುಗಳು ಬಂದ ಮೇಲೆ ಅವರು ಏನು ಮಾಡಲಿಲ್ಲ. ದಿಸ್ ಇಸ್ ದ ವೆಲ್ಕಮ್ ಕೂಡ ಮಾಡಲಿಲ್ಲ. ಬನ್ನಿ ಗುರುಗಳೇ ಬನ್ನಿ ಅಂತ ಫಸ್ಟ್ ಹೇಳ್ಬೇಕು, ಅದನ್ನು ಮಾಡಲಿಲ್ಲ. ಗುರುಗಳು ಬಂದಿದ್ದನ್ನ ನೋಡಿದ, ತನ್ನ ಪೂಜೆಯನ್ನು ಮುಂದುವರಿಸ್ಕೊಂಡ ಅಷ್ಟೇ. ಅಂದ್ರೆ ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದ. ಸೊ ಎದ್ದು ನಿಂತು, ಬನ್ನಿ ಗುರುಗಳೇ ಕುಳಿತುಕೊಳ್ಳಿ, ಅವ್ರಿಗೆ ಆಸನ ಕೊಟ್ಟು ಪೂಜೆಯನ್ನು ಮಾಡಿ ನಂತರ ಪ್ರಶ್ನೆ ಕೇಳಬೇಕಿತ್ತು. ಗುರುಗಳು ಇಂದ್ರನನ್ನು ನೋಡಿದ್ರು, ಇಂದ್ರ ಗುರುವನ್ನು ನೋಡಿದ. ಸೊ ಗುರುಗಳೆಲ್ಲ ಹೊರಟು ಹೋಗ್ಬಿಟ್ರು. ಅವ್ರಿಲ್ಲ, ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲಿಲ್ಲ. ವಾಚಸ್ಪತಿಂ ಮುನಿವರಂ ಸುರಾಸುರ ನಮಸ್ಕೃತಂ ನೋಚ್ಚಾಲನಸ ಆಸನಾದಿಂದ್ರಃ ಪಶ್ಯನ್ ಅಪಿ ಸಭಾ ಆಗತಂ ಪಶ್ಯನ್ ಅಪಿ. ಆ ಸಭೆಯಲ್ಲಿ ಬಂದಿದ್ದನ್ನ ನೋಡಿದ್ರು ಕೂಡ ನ ಉಚ್ಚಚಾಲಾಸನಾದಿಂದ್ರ, ಆಸನದಿಂದ ಎದ್ದು ನಿಲ್ಲಲಿಲ್ಲ. ಅವ್ರು ಯಾರಿದ್ರು? ಬೃಹಸ್ಪತಿ ಮುನಿವರಂ, ಎಲ್ಲಾ ಮುನಿಗಳಲ್ಲಿ ಗುರುಗಳಲ್ಲಿ ಶ್ರೇಷ್ಠರಾದವರು. ಅಸುರ ನಮಸ್ಕೃತಂ, ಇವನ್ ಅಸುರರು ಕೂಡ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ರು. ಸೊ ಇಲ್ಲಿ ಇಂದ್ರ ಮಾಡಿದ್ದ ತಪ್ಪೇನು? ಕೆಟ್ಟ ಮಾತಾಡ್ಲಿಲ್ಲ, ಅವಮಾನಕರ ಮಾತನಾಡ್ಲಿಲ್ಲ, ಹಿಂಸೆ ಕೊಡಲಿಲ್ಲ. ಅವ್ರು ಮಾಡಿದ್ದು ತಪ್ಪೇನಾಯ್ತು? ತಪ್ಪು ಏನಂತಂದ್ರೆ ಅವರು ಸ್ವಾಗತಿಸಲಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡಲಿಲ್ಲ, ಅದು ಕೂಡ ಅಪರಾಧ. ಓಕೆ, ಸೊ ಕೆಲವೊಮ್ಮೆ
ಸುಮ್ಮನೆ ಕೂತ್ಕೊಳ್ಳೋದು ಕೂಡ ಅಪರಾಧವಾಗ್ತದೆ. ಇವಾಗ ಸಭೆಯಲ್ಲಿ ಏನಾದರೂ ನಡೀತಾ ಇದ್ದಾಗ ಅದರಲ್ಲಿ ಭಾಗವಹಿಸಬೇಕು, ಭಾಗವಹಿಸದಿದ್ದರೆ ಅದು ಕೂಡ ಅಪರಾಧವಾಗ್ತದೆ. ಸೊ ಇಟ್ ಇಸ್ ಅನ್ ಅಫೆನ್ಸ್. ಸೊ ಗುರುಗಳ ಪ್ರತಿ ಅಪರಾಧ, ಎಲ್ಲಾ ಅಪರಾಧಗಳಲ್ಲಿ ಅತಿ ಭಯಂಕರವಾದ ಅಪರಾಧ ಅಂದ್ರೆ ವೈಷ್ಣವ ಅಪರಾಧ. ಮತ್ತು ವೈಷ್ಣವ ಅಪರಾಧದಲ್ಲಿ ಕೂಡ ಅತ್ಯಂತ ಭಯಂಕರವಾದ ಅಪರಾಧ ಅಂತಂದ್ರೆ ಗುರು ಅಪರಾಧ. ಯಾಕಂದ್ರೆ ಗುರುಗಳು ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠರು. ಸೊ ಈ ರೀತಿ ಗುರುಗಳ ಮೇಲೆ ಅಪರಾಧವನ್ನು ಎಸಗಿದ ಮೇಲೆ ಇಂದ್ರ ಎಲ್ಲ ಶಕ್ತಿಯನ್ನ ಕಳೆದುಕೊಂಡು ಬಿಟ್ಟ. ತಥೋ ನಿರ್ಗತ್ಯ ಸಹಸಾ ಕವಿ ಅಂಗೀರಸ ಪ್ರಭು ಆಯಯೋ ಸ್ವಗೃಹಂ ತೂಷ್ಣಿಂ ವಿದ್ವಾನ್ ಶ್ರೀಮದ ವಿಕ್ರಿಯಾಂ. ಓಕೆ, ಪ್ರಭಾ ಮಾತಾಡಿ. ಹರೇ ಪ್ರಭುಜಿ. ಬೃಹಸ್ಪತಿಗಳು ಭವಿಷ್ಯದಲ್ಲಾಗುವ ಪ್ರತಿಯೊಂದನ್ನು ಅರಿತಿದ್ದರು. ಇಂದ್ರನ ಸದಾಚಾರದ ಅತಿಕ್ರಮಣವನ್ನು ಕಂಡರು. ತನ್ನ ಭೌತಿಕ ಐಶ್ವರ್ಯದಿಂದ ಇಂದ್ರನು ಉಬ್ಬಿರುವುದನ್ನು ಅವರು ಪೂರ್ಣವಾಗಿ ಗ್ರಹಿಸಿದರು. ಇಂದ್ರನನ್ನು ಶಪಿಸಲು ಸಮರ್ಥರಾಗಿದ್ದರೂ ಅವರು ಹಾಗೆ ಮಾಡಲಿಲ್ಲ. ಅದರ ಬದಲು ಅವರು ಸಭೆಯಿಂದ ಹೊರಟರು ಮತ್ತು ಮಾತನಾಡದೆ ತಮ್ಮ ಮನೆಗೆ ಹಿಂದಿರುಗಿದರು. ಹರೇ ಕೃಷ್ಣ. ಸೊ ಒಂದು ಮಾತು ಕೂಡ ಆಡ್ಲಿಲ್ಲ ಅಂತ. ಸೊ ಮಾತಾಡ್ಲಿಲ್ಲ ಅವರು, ತಕ್ಷಣ ಅಲ್ಲಿಂದ ಹೊರಟು ಬಿಟ್ರು ಸಹಸ, ಇಮಿಡಿಯೇಟ್ಲಿ. ಸೊ ಗುರು ಇಸ್ ನಾಟ್ ಡಿಪೆಂಡೆಂಟ್ ಆನ್ ದ ಡಿಸೈಬಲ್. ಗುರುಗಳು ಶಿಷ್ಯರ ಮೇಲೆ ಅವಲಂಬಿಸಿರುವುದಿಲ್ಲ. ಬೃಹಸ್ಪತಿ ಮತ್ತೆ ಶುಕ್ರಾಚಾರ್ಯ ಮಧ್ಯೆ ವ್ಯತ್ಯಾಸ ಇದನ್ನೇ ನೋಡ್ತೀವಿ ನಾವು. ಶುಕ್ರಾಚಾರ್ಯರು, ಬಲಿ ಮಹಾರಾಜರು ಕೃಷ್ಣನಿಗೆ ಶರಣಾಗುವಾಗ ವಾಮನರಿಗೆ ಆ ಒಂದು ವರದಾನವನ್ನು ಕೊಡುವಾಗ, ದಾನವನ್ನು ಕೊಡುವಾಗ ಅವರು ಒಂದು ತಡೆಗಟ್ತಾರೆ, ಕೊಡ್ಬೇಡ ಕೊಡ್ಬೇಡ ಅಂತ. ಕೊಡ್ಬೇಕಿತ್ತು, ಅದು ಕೊಡ್ಬೇಡ ಅಂತಂದ್ರು. ಯಾಕೆ? ಶುಕ್ರಾಚಾರ್ಯ ಏನು ಹೆದರಿಕೆ, ವಾಮನರು ಎಲ್ಲವನ್ನು ಕತ್ಕೊಂಡ್ಬಿಡ್ತಾರೆ, ಆಗ ಬಲಿ ಮಹಾರಾಜ್ ಕಂಗಾಲಾಗ್ತಾನೆ. ಬಲಿ ಮಹಾರಾಜ್ ಕಂಗಾಲಾದ್ಮೇಲೆ ನನ್ನನ್ನು ಯಾರು ನೋಡ್ಕೊಂತಾರೆ, ನನ್ನ ಮೇಂಟೆನೆನ್ಸ್ ಏನಾಗ್ತದೆ ಅನ್ನೋ ಒಂದು ಭಯ ಶುಕ್ರಾಚಾರ್ಯರಿಗೆ. ಅದಕ್ಕಾಗಿ ವಾಮನರಿಗೆ ಕೊಡ್ಬೇಡ ಅಂತಂದ್ರು. ನಂತರ ಇಲ್ಲಿ ಬೃಹಸ್ಪತಿ ಅವರು ಇಂದ್ರನ ಗುರುಗಳು. ಸೊ ಇಂದ್ರ ಅವರಿಗಾಗಿ ಎಲ್ಲವನ್ನು ಕೊಟ್ಟಿದೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಗುರುಗಳಿಗೆ ಅದರ ಮೇಲೆ ಆಸಕ್ತಿ ಇರಲಿಲ್ಲ. ನನ್ನ ಶಿಷ್ಯನಿಗೆ ಗರ್ವ ಬಂದಿದೆ ಅಂತ ತಿಳಿದುಕೊಂಡಾಗ ಅವರು ಅಲ್ಲಿಂದ ಎದ್ದು ಹೊರಟು ಬಿಟ್ರು ಅಷ್ಟೇ. ಅವರು ಹೊರಟ ಮೇಲೆ ಇಂದ್ರನು ಸಕಲ ಐಶ್ವರ್ಯಗಳನ್ನು ಕಳೆದುಕೊಂಡು ಬಿಟ್ಟ. ತರ್ಹಿ ಏವ ಪ್ರತಿಬುದ್ಧೇಂದ್ರೋ ಗುರು ಹೇಲನಮಾತ್ಮನಃ ಗ್ರಾಹ್ಯಾಮಾಸ ಸದಸಿ ಸ್ವಯಂ ಆತ್ಮಾನಮಾತ್ಮನ. ಓಕೆ, ಯಾರು ಕೇಳ್ತಿದ್ದೀರಾ? ರೇಣುಕಾ ದೇವಿ ಮಾತಾಡಿ ಓದಿ. ಹರೇ ಕೃಷ್ಣ ಗುರುಜಿ. ಸ್ವರ್ಗದ ದೊರೆಯಾದ ಇಂದ್ರನು ಕೂಡಲೇ ತನ್ನ ತಪ್ಪನ್ನು ತಿಳಿದುಕೊಂಡನು. ತನ್ನ ಗುರುಗಳಿಗೆ ತೋರಿದ ಅಗೌರವವನ್ನು ಅರಿತನು. ಸಭಿಕರೆಲ್ಲರ ಎದುರಿನಲ್ಲಿ ತನ್ನನ್ನು ನಿಂದಿಸಿಕೊಂಡನು. ಹರೇ ಕೃಷ್ಣ. ಗರ್ಹಯಾಮಾಸ ಸದಸಿ. ಗರ್ಹಯಾಮ ಅಂದ್ರೆ ತನ್ನನ್ನು ತಾನೇ ಬೈಕೊಂತಾನೆ, ಈ ಕಂಡೆಮ್ನಿಸೋದು. ಯಾಕೆ ನಾನು ಈ ರೀತಿ ಮಾಡಿದೆ, ತಪ್ಪಾಯ್ತು. ಸೊ ಇಂದ್ರ ಒಳ್ಳೆಯವನು, ತಪ್ಪು ಮಾಡಿದ ಅರಿವು ಆಯ್ತು ಅವ್ರಿಗೆ. ಆದ್ರೆ ತಪ್ಪು ಮಾಡೋ ಮುಂಚೆನೆ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಸೊ ತಪ್ಪು ಮಾಡಿದ ಮೇಲೆ ಅದರ ಪ್ರತಿಕ್ರಿಯೆ ಬಂದೇ ಬರ್ತದೆ. ಸೊ ಬಿಫೋರ್ ಆಕ್ಟಿಂಗ್ ವಿ ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ಎಚ್ಚರಿಕೆಯಿಂದ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಸೊ ಇಂದ್ರ ತನ್ನ ಜೊತೆ ತಾನೇ ಮಾತಾಡ್ತಾ ಇದ್ದಾನೆ. ಅಹೋ ಬತ ಮಹಾ ಸಾಧು ಕೃತಂ ವೈ ಅದಭ್ರ ಬುದ್ಧಿನಾ ಯನ್ಮಯೇಶ್ವರ್ಯಮತ್ತೇನ ಗುರು ಸದಸಿ ಕಾತೃತಃ. ಯಾರು ಕೇಳ್ತಿದ್ದಾರೆ? ಓದ್ಲಾ ಪ್ರಭುಜಿ? ಯಾರದು? ಒಂದು ನಿಮಿಷ, ಕಾಣಿಸ್ತಾ ಇಲ್ಲ ನನಗೆ. ನಾಗರತ್ನ. ಓದಿ ಮಾತು. ಅಯ್ಯೋ, ನನ್ನ ಬುದ್ಧಿಹೀನತೆಯಿಂದ ಮತ್ತು ನನ್ನ ಲೌಕಿಕ ಸಂಪತ್ತಿನ ಗರ್ವದಿಂದ ನಾನು ಎಂತಹ ವಿಷಾದನೀಯ ಕಾರ್ಯವನ್ನು ಮಾಡಿದೆ. ನನ್ನ ಗುರುಗಳು ಈ ಸಭೆಯನ್ನು ಪ್ರವೇಶಿಸಿದಾಗ ನಾನು ಅವರಿಗೆ ಗೌರವವನ್ನು ತೋರಲಿಲ್ಲ.
ಹೀಗೆ ನಾನು ಅವರನ್ನು ಅವಮಾನಿಸಿದೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಸೊ ಇಲ್ಲಿ ಅವಮಾನಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಯಾರು ಹೇಳ್ಬೋದು ಈ ಶ್ಲೋಕದಲ್ಲಿ ಏನಂತ ಹೇಳಿದ್ದಾರೆ ಮುಖ್ಯ ಕಾರಣ? ಗೌರವ ತೋರ್ಲಿಲ್ಲ ಅಂತ. ಏನ್ ಮಾತಾಡಿ? ಗೌರವ ಕೊಡ್ಲಿಲ್ಲ ಅಂತ. ಅದೇ ಗೌರವ ಯಾಕೆ ಕೊಡ್ಲಿಲ್ಲ? ಅದಕ್ಕೆ ಕಾರಣ ಏನು? ಮದ ಮದ ಅಹಂಕಾರದಿಂದ ಹಾ? ಗರ್ವ ಅಹಂಕಾರದಿಂದ ಗರ್ವ ಗರ್ವ ಐಶ್ವರ್ಯದಿಂದ ಗರ್ವದಲ್ಲಿದ್ದ. ಯಾವ್ದು ಗರ್ವ? ಯಾವ್ದ್ರ ಬಗ್ಗೆ ಗರ್ವ ಇತ್ತು? ಸಂಪತ್ತಿನ ಐಶ್ವರ್ಯದ ಬಗ್ಗೆ. ಸಂಪತ್ತಿನ ಐಶ್ವರ್ಯದ ಸಂಪತ್ತಿನ ಬಗ್ಗೆ ಗರ್ವ ಇತ್ತು. ರೈಟ್? ಮಯ ಐಶ್ವರ್ಯ ಮತ್ತೇನ, ಐಶ್ವರ್ಯದಿಂದ ಮತ್ತನಾಗಿದ್ದೆ ನಾನು, ಕುರುಡನಾಗಿದ್ದೆ ನಾನು. ರೈಟ್? ಧನಾಂಧ, ತುಂಬಾ ಶ್ರೀಮಂತರು ಕೆಲವೊಮ್ಮೆ ಧನಾಂಧವಾಗ್ತಾರೆ, ಧನದಿಂದ ಅವರು ಅಂಧರಾಗ್ತಾರೆ, ತಮ್ಮ ಪ್ರಜ್ಞೆಯನ್ನ ಕಳ್ಕೊಂಡ್ಬಿಡ್ತಾರೆ. ರೈಟ್? ತಪ್ಪನ್ನು ಮಾಡ್ತಾರೆ. ಕೆಲವರು ಕಾಮಾಂಧ, ರೈಟ್? ಈ ಕಾಮದ ವಶದಿಂದ ಕೆಲವರು ತಪ್ಪನ್ನ ಮಾಡ್ತಾರೆ. ಮಾಡುವಾಗ ಗೊತ್ತಾಗೋದಿಲ್ಲ, ಮಾಡಿದ್ಮೇಲೆ ಗೊತ್ತಾಗ್ತದೆ. ಸೊ ಇಲ್ಲಿ ಧನ ಅಂದ, ಐಶ್ವರ್ಯ ಮತ್ತೇನ. ಸೊ ಇಂದ್ರ ಅಪರಾಧವನ್ನು ಎಸಗಿದ. ಈಗ ಕುಂತಿ ಮಹಾರಾಣಿ ಹೇಳ್ತಾರೆ, ಜನ್ಮೈಶ್ವರ್ಯ ಶ್ರುತ ಶ್ರೀಭಿರೇದಮಾನ ಮದ ಪುಮಾನ್ ನೈವಾರ್ಹತ್ಯ ವಿಧಾತುಂ ವೈ ತ್ವಾಮಕಿಂಚನ ಗೋಚರಂ. ನಾಲ್ಕು ವಸ್ತುಗಳಿಂದ ನಮಗೆ ಗರ್ವ ಉಂಟಾಗ್ತದೆ. ಅವು ಯಾವುವು? ಯಾರು ಹೇಳ್ಬೋದು? ಫೋರ್ ರೀಸನ್ಸ್. ಮೋಹ, ಮದ, ಎಸ್. ಐಶ್ವರ್ಯ, ರೂಪ, ಜ್ಞಾನ, ಐಶ್ವರ್ಯ, ರೂಪ, ಧನ ಮತ್ತೆ ಜ್ಞಾನ, ಕಾಮ, ಜನ್ಮ. ಜ್ಞಾನ, ಜನ್ಮ. ಓಕೆ, ಜನ್ಮ ಐಶ್ವರ್ಯ ಶ್ರುತ ಶ್ರೀ, ಈ ನಾಲ್ಕು. ಏಧಮಾನ ಮದ ಪುಮಾನ್, ಈ ನಾಲ್ಕರಿಂದ ಮದ ಉಂಟಾಗ್ತದೆ. ಜನ್ಮ, ನಾನು ಉಚ್ಚ ಕುಲದವನು, ನಾನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನು ಅನ್ನೋ ಒಂದು ಗರ್ವ ಒಬ್ಬರಿಗಿರ್ಬೋದು. ಉದಾಹರಣೆಗೆ ಶೃಂಗಿ, ನಾನು ಬ್ರಾಹ್ಮಣ, ಈ ಪರೀಕ್ಷಿತ ಕ್ಷತ್ರಿಯ, ನಮ್ಮ ತಂದೆಗೆ ಅವಮಾನ ಮಾಡಿದ್ದಾನೆ, ಶಮಿಕ ಋಷಿಯ ಕೊರಳಿಗೆ ಹಾವನ್ನು ಹಾಕಿದ್ದಾನೆ, ಸಪ್ತ ಹಾವನ್ನು ಹಾಕಿದ್ದಾನೆ. ಸೊ ನಾನು ಅವ್ರಿಗೆ ಶಾಪ ಕೊಡ್ತೀನಿ ಅಂತ ಶೃಂಗಿ ಮದಮತ್ತನಾಗಿ ಶಾಪವನ್ನು ಕೊಟ್ಬಿಟ್ಟ. ಸೊ ಜನ್ಮ ಐಶ್ವರ್ಯ, ಅದಕ್ಕೆ ಉದಾಹರಣೆ ಇಂದ್ರನೇ. ಐಶ್ವರ್ಯ ಮತ್ತನಾಗಿ ಅಪರಾಧವನ್ನು ಮಾಡಿದ. ಶ್ರುತಃ, ಪಾಂಡಿತ್ಯದಿಂದ, ನಾನು ತುಂಬಾ ವಿದ್ವಾನ್, ನನ್ನಾಗಿ ಓದಿದವರು ಯಾರು ಇಲ್ಲ, ನಾನೇ ಶ್ರೇಷ್ಠನು ಅನ್ನೋ ಒಂದು ಭಾವನೆ ಅವರಲ್ಲಿತ್ತು. ಸೊ ದಟ್ ಈಸ್ ಶ್ರುತಃ, ವಿದ್ವತ್ತಿನಿಂದ ಒಂದು ಮದ ಉಂಟಾಯಿತು. ಸೊ ಅದಕ್ಕೆ ಉದಾಹರಣೆ ಯಾರು? ತುಂಬಾ ಓದಿ ಶಾಸ್ತ್ರವನ್ನು ಕಲಿತು ಮದಮತ್ತನಾದವರು. ಇದೆ ಶಾಸ್ತ್ರದಲ್ಲಿ ಉದಾಹರಣೆ ಇದೆ, ಭಾಗವತದಲ್ಲಿ ಇದೆ. ಯಾರಾದ್ರೂ ಹೇಳ್ಬೋದಾ? ಗೆಸ್ ಮಾಡಿ. ಸೂತ ಗೋಸ್ವಾಮಿಯವ್ರ ತಂದೆಯರು ಯಾರು? ರೋಮಹರ್ಷಣ. ಭಾನ ಮಾತಾಜಿ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ರೋಮಹರ್ಷಣ ಸೂತ. ಅವರು ವಿದ್ವಾನರಾಗಿದ್ರು, ಎಲ್ಲವನ್ನು ತಿಳ್ಕೊಂಡವರಾಗಿದ್ರು, ಆದ್ರೆ ಅವರು ಮದಮತ್ತರಾದ್ರು. ಬಲರಾಮನು ಬಂದಾಗ ಎಲ್ಲಾ ಸಭೆಯಲ್ಲಿರೋ ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡಿ ಸ್ವಾಗತಿಸಿದ್ರು, ಆದ್ರೆ ರೋಮಹರ್ಷಣ ಸೂತ್ರವನ್ನೇ ಕುಳಿತಿದ್ರು. ಸೊ ದಟ್ ವಾಸ್ ಅ ಮಿಸ್ಟೇಕ್. ಸೇಮ್ ಇಂದ್ರ ಬೃಹಸ್ಪತಿ ಪ್ರತಿ ಅಪರಾಧವನ್ನು ಎಸಗಿದ, ಅಲ್ಲಿ ರೋಮಹರ್ಷಣ ಸೂತ್ರ ಸಾಕ್ಷಾತ್ ಭಗವಂತ ಬಲರಾಮನ ಪ್ರತಿನೇ ಅಪರಾಧವನ್ನು ಮಾಡಿದ. ಸೊ ಜನ್ಮ ಐಶ್ವರ್ಯ ಶ್ರುತ ಶ್ರೀ, ಶ್ರೀ ಅಂದ್ರೆ ಸೌಂದರ್ಯ, ಬ್ಯೂಟಿ. ಸೌಂದರ್ಯದಿಂದ ಮದಮತ್ತರಾಗಿ ಯಾರು ಅಪರಾಧವನ್ನು ಮಾಡಿದ್ದರು ನೆನಪಿದೆಯಾ? ಒಬ್ಬ ಗಂಧರ್ವ, ಎಸ್ ಮಾತಾಜಿ. ಒಬ್ಬ ಗಂಧರ್ವ, ನನ್ನ ಹೆಸರು ಮರ್ತ. ಯಾರ ಪ್ರತಿ ಅಪರಾಧ ಮಾಡಿದ? ಪೌಂಡ್ರಕ್ಕಾಗತ್ತಾ?
ಪೌಂಡ್ರಕ ತಾನೇ ಕೃಷ್ಣ ಅಂತ ತಾನೇ ನಕಲು ಕೃಷ್ಣ ಅಂತ ಮಾಡ್ತಿದ್ದ ಹೇಳಿ ಬಂದಿದ್ದ, ನಕಲು ಮಾಡ್ತಿದ್ದ ಅವನು. ಎಲ್ಲ ಮಾಡ್ತಾ ಇದ್ದ. ಸೊ ಯು ಕ್ಯಾನ್ ಸೇ ನಲಕೂರ ಮಣಿಗ್ರೇವ್ ಆಲ್ಸೋ. ಅವರು ತುಂಬಾ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಆಗಿದ್ರು. ಅವರು ಶ್ರೀಮಂತರು ಕೂಡ ಆಗಿದ್ರು. ಎರಡು ಉದಾಹರಣೆ ಕೊಡ್ಬೋದು ಇಲ್ಲಿ. ದೇ ಬ್ಯೂಟಿಫುಲ್ ಅಂಡ್ ದೇವರ್ ಆಲ್ಸೋ ವೆರಿ ರಿಚ್. ನಲಕೂರ ಮಣಿಗ್ರೀವ. ಸೊ ಜನ್ಮೈಶ್ವರ ಶ್ರುತ ಶ್ರೀ ರೇಧಮಾನ ಮರುಪಮಾನ್ ನೈವಾರ್ಹತ್ಯ ವಿಧಾತುಂ ವೈ ತ್ವಾಂ ಅಕಿಂಚನ ಗೋಚರಂ. ಆದ್ರೆ ಯಾರು ಅಕಿಂಚನ ಭಾವದಲ್ಲಿ ಇರ್ತಾರೆ ಅವರಿಗೆ ಮಾತ್ರ ಕೃಷ್ಣ ದೊರಕುತ್ತಾನೆ. ಮದಮತ್ತರಾದವರಿಗೆ ಕೃಷ್ಣ ದೊರಕೋದಿಲ್ಲ. ಓ ಹೃದ್ಯೇತ್ ಪಂಡಿತೋ ಲಕ್ಷ್ಮೀಂ ತ್ರಿಪಿಷ್ಟಪ ಪದೇರಪಿ ಯಯಾಹಂ ಆಸುರಂ ಭಾವಂ ನಿತ್ಯೋತ್ಯಗುರೇಶ್ವರಃ. ಯಶೋದ ಮಾತಾಜಿ. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ನಾನು ಕೃಷ್ಣ. ದೇವತೆಗಳ ದೊರೆ. ದೇವತೆಗಳು ಸದ್ಗುಣಯುಕ್ತರು. ಆದರೂ ನಾನು ಅಲ್ಪ ಐಶ್ವರ್ಯದಿಂದ ಗರ್ವಿತನಾದೆ ಮತ್ತು ಅಹಂಕಾರದಿಂದ ಕಲುಷಿತನಾದೆ. ಇಂತಹ ಸಂದರ್ಭದಲ್ಲಿ ಪತನ ಹೊಂದುವ ಅಪಾಯಕ್ಕೆ ಗುರಿ ಮಾಡುವ ಅಂತಹ ಸಂಪತ್ತುಗಳನ್ನು ಈ ಪ್ರಪಂಚದಲ್ಲಿ ಯಾರು ತಾನೇ ಸ್ವೀಕರಿಸುತ್ತಾರೆ? ಅಯ್ಯೋ, ನನ್ನ ಸಂಪತ್ತು ಮತ್ತು ಐಶ್ವರ್ಯಗಳಿಗೆ ಧಿಕ್ಕಾರವಿರಲಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಓ ಗೃಧ್ಯೇತ್ ಪಂಡಿತೋ ಲಕ್ಷ್ಮೀಂ ತ್ರಿವಿಷ್ಟಪಂ ಅದೇ ತೇರಪಿ. ಸೊ ಸೊ ಈ ಗರ್ವಿತರ ಮಾಡುವಂತಹ ವಸ್ತುಗಳನ್ನ ಯಾರು ತಾನೇ ಸ್ವೀಕರಿಸುತ್ತಾರೆ ಅಂತ ಈಗ ಲ್ಯಾಮೆಂಟಿಂಗ್, ಶೋಕ ಪಡ್ತಾ ಇದ್ದಾನೆ. ನನ್ನ ಸಂಪತ್ತು ಮತ್ತು ಐಶ್ವರ್ಯಗಳಿಗೆ ಧಿಕ್ಕಾರವಾಗಲಿ. ಯಾಕಂದ್ರೆ ಈ ಐಶ್ವರ್ಯದಿಂದ ಮದಮತ್ತನಾಗಿ ನಾನು ಅಪರಾಧನ ಮಾಡಿದ್ದೇನೆ, ಗುರುಗಳಿಗೆ ಅವಮಾನವನ್ನು ಮಾಡಿದ್ದೇನೆ ಅಂತ ಇಲ್ಲಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದಕ್ಕೆ ನಾವು ಚೈತನ್ಯ ಮಹಾಪ್ರಭು ಹೇಳಿದಂತಹ ಫಾರ್ಮುಲಾ ಸ್ವೀಕರಿಸಬೇಕು. ಎಂತ ಫಾರ್ಮುಲಾ ಅದು? ನಾ ಧನಂ ನಾ ಜನಂ ನಾ ಸುಂದರೀಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿ ರಹೇತುಕಿ ತ್ವಯಿ. ಜನ್ಮ ಜನ್ಮದಲ್ಲಿ ನಾನು ಭಗವಂತನ ಸೇವಕನಾಗುತ್ತೇನೆ. ನನಗೆ ಮತ್ಯಾವುದು ಬೇಡ. ಜನ ಬೇಡ, ಧನ ಬೇಡ, ಸುಂದರೀಂ ಬೇಡ, ಸುಂದರೀಂ ಕವಿತಾಂ ಪ್ರಶಂಸೆ ಬೇಡ. ಸೊ ಅದು ಯಾವುದು ಬೇಡ ಅನ್ನೋದು ಚೈತನ್ಯ ಮಹಾಪ್ರಭುಗಳ ಒಂದು ಸಿದ್ಧಾಂತ. ಇಂಥ ಸಿದ್ಧಾಂತವನ್ನು ನಾವು ಸ್ವೀಕರಿಸಬೇಕು. ಸೊ ಕೇವಲ ಭಗವಂತನ ಸೇವೆಯನ್ನು ನಾವು ಬಯಸಬೇಕು ಅಂತ ಹೇಳಲಾಗಿದೆ. ಸೊ ಉದಾಹರಣೆ, ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡುತ್ತಿರುವಾಗ ಪಾಶ್ಚಾತ್ಯ ದೇಶದ ಹಲವಾರು ಭಕ್ತರು ಸೇರಿಕೊಂಡಿದ್ದಾರೆ. ಸೊ ಈ ಹರಿಕೃಷ್ಣ ಆಂದೋಲನ ಎಲ್ಲ ವಿಶ್ವದ ಎಲ್ಲಾ ಕಡೆ ಹರಡಿತು. ಈಗ ಪಾಶ್ಚಾತ್ಯ ದೇಶದಲ್ಲಿರುವಂತಹ ಸಾಕಷ್ಟು ಹಿಪ್ಪಿಗಳು, ಕೆಲವರು ಶ್ರೀಮಂತ ಕುಲದವರಿದ್ದರು, ತುಂಬಾ ಸುಂದರವಾಗಿ ಕೂಡ ಇದ್ದರು ಕೆಲವರು. ರೈಟ್, ವೆಸ್ಟರ್ನ್ ಪೀಪಲ್. Prabhupada says that these Western boys and girls are very beautiful, ತುಂಬಾ ಅಟ್ರಾಕ್ಟಿವ್. ಸೊ ಪಾಶ್ಚಾತ್ಯ ದೇಶದವರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ಈಗ ಅವರು ಭಾಗ್ಯವಂತರಾಗಿದ್ದಾರೆ. ಫಾರ್ಚುನೇಟ್, ರೈಟ್, ಅಂಡ್ ಗಿವನ್ ಅಪ್ ಎವ್ರಿಥಿಂಗ್. ಎಲ್ಲ ಮಾಂಸಾಹಾರವನ್ನು ಬಿಟ್ಟು, ಜೂಜಾಡೋದನ್ನು ಬಿಟ್ಟು, ಕುಡಿಯೋ ಚಟವನ್ನು ಬಿಟ್ಟು, ಎಲ್ಲವನ್ನ ಬಿಟ್ಟು ಶುದ್ಧ ಭಕ್ತರಾಗ್ತಾ ಇದ್ದಾರೆ. ಸೊ ಅವರು ತಾವು ಶ್ರೀಮಂತರು, ಪ್ರಗತ ದೇಶದವರು ಅನ್ನುವ ಅಹಂಕಾರವನ್ನು ತೊರೆದು ಕೃಷ್ಣನ ದಾಸರಾಗಿದ್ದಾರೆ. ಸೊ ದಟ್ ಇಸ್ ಅ ಪರ್ಪಸ್ ಆಫ್ ಹ್ಯೂಮನ್ ಲೈಫ್. ಮನುಷ್ಯ ಜೀವನದ ಉದ್ದೇಶವೇ ಅದು. Similarly, it's advised that the American people regret their mistaken advancement in civilization. They should take advice from the spiritual master. ಅದೇ ರೀತಿ ಪಾಶ್ಚಾತ್ಯ ದೇಶದವರು ಎಲ್ಲರೂ ತಮ್ಮ ಗರ್ವವನ್ನು ಬಿಟ್ಟು ನಾವು ಪ್ರಗತ ದೇಶದವರು ಅನ್ನೋದನ್ನ ತೊರೆದು, ಆ ಭಾವನೆಯನ್ನು ತೊರೆದು ಗುರುಗಳ ಉಪದೇಶವನ್ನ ಸ್ವೀಕರಿಸಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಪಾಶ್ಚಾತ್ಯ ದೇಶದವರು ಎಷ್ಟೇ ಅಲ್ಲ, ಭಾರತದಲ್ಲಿ ಇರೋರು ಕೂಡ. ಭಾರತವು ಏನು ಕಮ್ಮಿ ಇಲ್ಲ. ಭಾರತದಲ್ಲಿ ಕೂಡ ಪಾಶ್ಚಾತ್ಯ ದೇಶದ ನಕಲು ಮಾಡ್ತಾ ಇದ್ದಾರೆ, ಪಾಶ್ಚಾತ್ಯ ದೇಶದ ಅನುಸರಣೆ ಮಾಡ್ತಾ ಇದ್ದಾರೆ. ಅಂತಹ ಜನರು ಕೂಡ ಅನ್ವಯಿಸುತ್ತದೆ. ದಯವಿಟ್ಟು ಎಲ್ಲರೂ ಈ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನು ಪಟ್ಟು
ಭಾರತೀಯತೆ ಮತ್ತು ಕೃಷ್ಣ ಪ್ರಜ್ಞೆಯನ್ನ ಸ್ವೀಕರಿಸಬೇಕು ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಸೊ ಮೊನ್ನೆ ಒಬ್ಬರ ಒಂದು ಮನೆಗೆ ಹೋಗಿದ್ವಿ, ಅಲ್ಲಿ ಕಾರ್ಯಕ್ರಮ ನಡೆದಿತ್ತು. ಅವರು ತಮ್ಮ ವೆಲ್ ಟು ಡು, ತುಂಬಾ ಶ್ರೀಮಂತರು. ಅದರ ಶ್ರೀಮಂತಿಗೆ ಗರ್ವ ಒಂಚೂರು ಇಲ್ಲ ಅವ್ರ ಹತ್ರ. ಅವರು ತಮ್ಮ ಮಗನ ಮದುವೆಯಲ್ಲಿ 3,000 ಭಗವದ್ಗೀತೆ, ಇಸ್ಕಾನಿನ ಭಗವದ್ಗೀತೆ ಫ್ರೀಯಾಗಿ ಎಲ್ಲರಿಗೂ ವೆಡ್ಡಿಂಗ್ ಇನ್ವಿಟೇಷನ್ ಜೊತೆ ಅವರು ಕೊಟ್ಟಿದ್ದರು. ಸೊ ವೆಡ್ಡಿಂಗ್ ಇನ್ವಿಟೇಷನ್ ಜೊತೆ ಭಗವದ್ಗೀತೆ ಕೂಡ ಹೋಗಿತ್ತು. ಸೊ ತಮ್ಮ ಸಂಪತ್ತನ್ನ ಕೃಷ್ಣನ ಸೇವೆಯಲ್ಲಿ ಬಳಸ್ತಾ ಇದ್ದಾರೆ. ಸೊ ಈ ರೀತಿ ಭಗವಂತ ಕೊಟ್ಟಿರುವ ಸಂಪತ್ತನ್ನ ಭಗವಂತನ ಸೇವೆಯಲ್ಲಿ ಬಳಸಿದ್ರೆ ಅದು ಅತಿ ಉತ್ತಮವಾದಂತಹ ಒಂದು ಸೇವೆ ಆಗ್ತದೆ. ನಮ್ಮ ಸ್ವಾರ್ಥಕ್ಕಾಗಿ ಬೆಳೆಸಿದರೆ ಅದು ಯಾವುದು ಉಪಯೋಗಕ್ಕಲ್ಲ. ಸೊ ಟು ಯೂಸ್ ಇಟ್ ಫಾರ್ ಕೃಷ್ಣ ಸರ್ವಿಸ್, ಅದು ಗರ್ವ ಬರೋದಿಲ್ಲ. ಇದು ನನ್ನದು, ನನ್ನದು ಅನ್ನೋ ಭಾವನೆ ಇದ್ದಾಗ ಆ ಗರ್ವ ಮೂಡುವ ಸಾಧ್ಯತೆ ಇರುತ್ತದೆ, ಅಪರಾಧ ಎಸಗುವ ಸಾಧ್ಯತೆ ಇರುತ್ತದೆ. ಸೊ ನಾವು ಅವ್ರ ಮನೆಯಲ್ಲಿ ಸತ್ಸಂಗ, ನಮ್ಮ ಗುರುಗಳಲ್ಲಿ ಬಂದಿದ್ರು ರಾಧೇಶ್ಯಾಮ್ರು, ಅವರು ಕೂಡ ಪ್ರವಚನ ಕೊಟ್ಟು ಕೀರ್ತನೆ ಮಾಡಿ 2 ಗಂಟೆ ಕಾಲ ಕೂತ್ಕೊಂಡು ಪ್ರವಚನ ಕೇಳ್ತಾ ಇದ್ರು. ಎಲ್ಲರೂ, ಅವರಷ್ಟೇ ಅಲ್ಲ, ಅವರೆಲ್ಲ ಪರಿವಾರದವರು, ಕುಟುಂಬದವರು ಎಲ್ಲರೂ ಕೂತ್ಕೊಂಡು ಪ್ರವಚನ ಕೇಳಿ ಕೆಳಗಡೆ ಕೂತ್ಕೊಂಡು ಪ್ರವಚನ ಕೇಳಿ ತುಂಬ ಆನಂದ ಹೊಂದಬೇಕು. ಸೊ ಈ ರೀತಿ ಯಾವುದೇ ಗರ್ವ ಒಬ್ಬರ ಮನಸ್ಸಿನಲ್ಲಿ ಇರಬಾರದು. ನಾನು ಭಗವಂತನ ಸೇವಕ ಅನ್ನೋ ವಿನಮ್ರ ಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಸೊ ಇಲ್ಲಿ ಇಂದ್ರ ತನ್ನ ಸಂಪತ್ತಿನ ಮೇಲೆ ಧಿಕ್ಕಾರವನ್ನು ಹೇಳ್ತಾ ಇದ್ದಾನೆ. ಯಹ ಪಾರಮೇಷ್ಠ್ಯಂ ಭೀಷಣಂ ಅಧಿತಿಷ್ಠನ್ನ ಕಂಚನ ಪ್ರತ್ಯುತ್ತಿಷ್ಠೇದಿತಿ ಭೂಯುರ್ಧರ್ಮಂ ತೇನ ಪರಂ ವಿದುಃ. ಶಾಂತಿಮಯಿ ಗೋಪಿಕಾ ಮಾತಾಡ್ಸಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ ಪ್ರಭುಜಿ. ಉನ್ನತ ಸಿಂಹಾಸನದ ಮೇಲೆ ಕುಳಿತ ರಾಜನು ಇನ್ನೊಬ್ಬ ದೊರೆ ಅಥವಾ ಬ್ರಾಹ್ಮಣನಿಗೆ ಗೌರವ ತೋರಿಸಲು ಎದ್ದು ನಿಲ್ಲಕೂಡದು ಎಂದು ಒಬ್ಬ ವ್ಯಕ್ತಿ ಹೇಳಿದರೆ ಅದರಿಂದ ಅವನು ಶ್ರೇಷ್ಠ ಧಾರ್ಮಿಕ ತತ್ವಗಳನ್ನು ಅರಿತಿಲ್ಲವೆಂದು ಅರ್ಥ ಮಾಡಿಕೊಳ್ಳಬೇಕು. ಹರೇ ಕೃಷ್ಣ. ಧರ್ಮ ಗೊತ್ತಿಲ್ಲ ಅಂತ ಅರ್ಥ. ನ ಪ್ರತ್ಯುತ್ತಿಷ್ಠೇ ಧರ್ಮಂ ತೇನ ಪರಂ ವಿದುಃ. ಉನ್ನತ ಧರ್ಮ ಏನು ಅನ್ನೋದು ಅವನಿಗೆ ಗೊತ್ತಿಲ್ಲ, ಅವನ ಅಜ್ಞಾನದಲ್ಲಿದ್ದಾನೆ ಅಂತ ಅರ್ಥ. ಯಾರಾದ್ರೂ ಹಿರಿಯರು ಬಂದ್ಮೇಲೆ ತಕ್ಷಣ ಎದ್ದು ನಿಲ್ಲಬೇಕು, ಗುರುಗಳು ಬಂದ್ಮೇಲೆ ಅಂತ ಎದ್ದು ನಿಲ್ಲಲೇಬೇಕು. ಅಂತಹ ಒಂದು ವಿಧಿ ಇದೆ. ಮತ್ತೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಹೇಳ್ತಾರೆ, ಯಾರಾದ್ರೂ ಅಲ್ಲಿ ಸೈನ್ಸ್ ಏನಿದೆ ಅಂತಂದ್ರೆ, ಇನ್ನೊಂದು ನಮ್ಮ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಯಾರಾದ್ರೂ ಹಿರಿಯರು ಬಂದಾಗ ಅವರ ತೇಜಸ್ಸು ಹೆಚ್ಚಿರ್ತದೆ. ಸೊ ಅವರು ಬಂದಾಗ ಅವರ ಒಂದು ಪ್ರಭಾವದಿಂದ ನಮ್ಮ ಪ್ರಾಣ ಮೇಲಕ್ಕೆ ಏರ್ತದೆ. ಅವರ ಪ್ರಾಣ ಮೇಲಕ್ಕೆ ಏಳ್ತದೆ. ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಕೂಡ ಮೇಲೆ ಏಳ್ಬೇಕು. ನಾವು ಮೇಲೆ ಏಳಲಿಲ್ಲ ಅಂದ್ರೆ ಆ ಪ್ರಾಣ ಮೇಲೆ ಹೋಗ್ತಾ ಇದೆ, ಬಟ್ ನಾವು ಮೇಲೆ ಎದ್ದು ನಿಲ್ತಾ ಇಲ್ಲ. ಸೊ ಬ್ಯಾಲೆನ್ಸ್ ಆಗೋದಿಲ್ಲ, ಇಂಬ್ಯಾಲೆನ್ಸ್ ಆಗ್ತದೆ. ಸೊ ವಿ ಗೆಟ್ ಪ್ರಾಬ್ಲಮ್ಸ್, ರೈಟ್? ನಮ್ಮ ಹೆಲ್ತ್ ಮೇಲೆ ಅದರ ಒಂದು ಪ್ರಭಾವ ಇರುತ್ತದೆ. ಅದಕ್ಕಾಗಿ ತಕ್ಷಣ ಎದ್ದು ನಿಲ್ಲಬೇಕು ಅಂತ ಹೇಳಲಾಗಿದೆ. ದಟ್ ಸೈಂಟಿಫಿಕಲಿ ಸ್ಪೀಕಿಂಗ್, ವೈಜ್ಞಾನಿಕವಾಗಿ ಒಬ್ಬ ಮಹಾಪುರುಷರ ಮುಂದೆ ನಿಂತಾಗ ಪ್ರಾಣ ಮೇಲಕ್ಕೆ ಹೋಗ್ತದೆ. ಸೊ ಅದಕ್ಕೆ ಮೇಲೆ ಎದ್ದು ನಿಲ್ಲಬೇಕು, ಇಲ್ಲಾಂದ್ರೆ ನಮ್ಮ ಆಯುಷ್ಯ ಕಮ್ಮಿ ಆಗ್ತದೆ. ಪ್ರಾಣ ಬ್ಯಾಲೆನ್ಸ್ ಆಗ್ಲಿಲ್ಲ, ಇಂಬ್ಯಾಲೆನ್ಸ್ ಇರ್ತದೆ, ಅದಕ್ಕಾಗಿ ನಮ್ಮ ಆಯುಷ್ಯ ಕೂಡ ಕಮ್ಮಿ ಆಗ್ತದೆ. ಸೊ ಪೂರ್ವದಲ್ಲಿ ಹೇಳ್ತಾರೆ, ಒಮ್ಮೆ ಕೃಷ್ಣನ ಮನೆಗೆ ನಾರದರು ಬಂದರು. ಕೃಷ್ಣನ ಮನೆಗೆ ನಾರದರು ಬಂದಾಗ ಕೃಷ್ಣ ಕೂಡ ಎದ್ದು ನಿಂತು ನಾರದರನ್ನ ಸ್ವಾಗತಿಸಿ ಅವರನ್ನ ಆಸನ ಮೇಲೆ ಕುಂದಿರಿಸಿ ಅವರಿಗೆ ಸತ್ಕಾರವನ್ನು ಮಾಡಿ ನಂತರ ಸೇವೆಯನ್ನು ಸಲ್ಲಿಸಿದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಕೃಷ್ಣ ಕೂಡ ಈ ರೀತಿ ಒಂದು ಉದಾಹರಣೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಆ ಉದಾಹರಣೆಯನ್ನು ಎಲ್ಲರೂ ಪಾಲಿಸಬೇಕು. ದಿಸ್ ಇಸ್ ಕಲ್ಚರ್, ಸಂಸ್ಕೃತಿ. ಸಂಸ್ಕೃತಿ ಅಂತಂದ್ರೇನು? ವೈದಿಕ ಪರಂಪರೆಯನ್ನ ಫಾಲೋ ಮಾಡೋದು, ಅದೇ ಸಂಸ್ಕೃತಿ.
ತೇಷಾಂ ಕುಪತಾದೇಷ್ಟಾನಾಂ ಪತತಾಂ ತಮಸಿ ಯದಃ ತೇ ಶ್ರದ್ಧಾಯೋರ್ವಚಸ್ತೆ ವೈ ಮಜ್ಜಂತಿ ಅಶ್ಮಪ್ಲವ ಇವ. ಅಶ್ಮಪ್ಲವ ಇವ, ಕಲ್ಲಿನ ಒಂದು ದೋಣಿ. ಓಕೆ, ಯಾರು ಹೋಗ್ತೀರಾ ಈಗ? ಹರೇ ಕೃಷ್ಣ ಪ್ರಭು. ಓಕೆ, ಪ್ರಭಾ ಮಾತಾಜಿ. ಜನರನ್ನು ದಾರಿ ತಪ್ಪಿಸಿ ವಿನಾಶ ಮಾರ್ಗದ ಕಡೆಗೆ ನಿರ್ದೇಶಿಸುವ ಮತ್ತು ಅಜ್ಞಾನದಲ್ಲಿ ಬಿದ್ದಿರುವ ನಾಯಕರು ಹಿಂದಿನ ಶ್ಲೋಕದಲ್ಲಿ ವಿವರಿಸಿದಂತೆ ಪರಿಣಾಮದಲ್ಲಿ ಕಲ್ಲಿನ ನಾವೆಯನ್ನು ಹತ್ತಿರದವರಾಗುತ್ತಾರೆ. ಅವರನ್ನು ಅಂಧಾನುಕರಣೆ ಮಾಡಿದವರು ಕೂಡ ಹಾಗೆಯೇ. ಕಲ್ಲಿನ ದೋಣಿಯು ತೇಲುವ ಅಸಮರ್ಥವಾದುದು, ಅದು ಪ್ರಯಾಣಿಕರೊಂದಿಗೆ ನೀರಿನಲ್ಲಿ ಮುಳುಗುವುದು. ಅದರಂತೆಯೇ ಜನರನ್ನು ತಪ್ಪುದಾರಿಗೆ ಎಳೆಯುವವರು ನರಕಕ್ಕೆ ಹೋಗುತ್ತಾರೆ, ಅವರ ಅನುಯಾಯಿಗಳು ಅವರೊಂದಿಗೆ ಹೋಗುತ್ತಾರೆ. ಹರೇ ಕೃಷ್ಣ. ಸೊ ಕಲ್ಲಿನ ದೋಣಿ ನೀರಿನ ಮೇಲೆ ತೇಲಲು ಸಾಧ್ಯವಾ? ಮುಳುಗುತ್ತದೆ. ಸೊ ಕಲ್ಲಿನ ದೋಣಿಯ ಆಶ್ರಯವನ್ನು ಪಡೆದುಕೊಂಡು ನಾವು ಈ ಭವಸಾಗರವನ್ನು ದಾಟಲು ಸಾಧ್ಯವಿಲ್ಲ, ಖಚಿತವಾಗಿ ಮುಳುಗುತ್ತೇವೆ. ರೈಟ್. ಅದೇ ರೀತಿ ಯಾರು ಒಬ್ಬ ಅಂಧ ಪುರುಷನನ್ನ ಫಾಲೋ ಮಾಡ್ತಾರೆ, ಅವನು ಕೂಡ ಮುಳುಗುತ್ತಾನೆ. ಅಂಧಾಯ ದಾಂಧೈರುಪನೀಯಮಾನಾಂ ತೇಪೀಶತಂತ್ರ ವೃಧಾಂ ನಿಬದ್ಧ. ಸೊ ಅವರು ನರಕಕ್ಕೆ ಹೋಗ್ತಾರೆ. Those who are misled people go to hell, and their followers go with them. Bhajanti Ashmaplava. ತಪತಂತ ಪತತಾಂ ತಮಸಿ ಹಿ ಅಧಃ. ತಮಸಿ ಅಂದ್ರೆ ನರಕಕ್ಕೆ, ಡಾರ್ಕ್ನೆಸ್ಗೆ ಹೋಗ್ತಾರೆ ಅವರು. ಅದಕ್ಕಾಗಿ ನಾವು ಒಂದು ಸೂಕ್ತವಾದ ಒಂದು ದೋಣಿ ಆಶ್ರಯವನ್ನು ಪಡೆಯಬೇಕು. ಕಲ್ಲಿನ ದೋಣಿ ಅಲ್ಲ, ಸೂಕ್ತವಾದ ದೋಣಿ, ಬಿದಿರಿನ ದೋಣಿ ಅಥವಾ ಕಟ್ಟಿಗೆಯಿಂದ ಮಾಡಿದಂತಹ ದೋಣಿ, ಅಂತಹ ಆಶ್ರಯವನ್ನು ಪಡೆದ್ರೆ ನಾವು ಈ ಭವಸಾಗರವನ್ನ ದಾಟಬಹುದು. ಇನ್ನೊಂದು ಉದಾಹರಣೆ ಕಾಗದ ಕೊಡ್ತದೆ. ಅದೇನಂತಂದ್ರೆ ಒಂದು ಅಶ್ಮಪ್ಲವ, ಇನ್ನೊಂದು ನಾಯಿ ಬಾಲ. ಒಬ್ಬನಿಗೆ ನದಿ ದಾಟಬೇಕಿತ್ತು, ಅಲ್ಲಿ ಒಂದು ನಾಯಿ ಕಾಣಿಸ್ತದೆ, ನಾಯಿ ಬಾಲವನ್ನು ಹಿಡ್ಕೊಂಡ್ಬಿಡ್ತಾನೆ. ನಾಯಿ ನೀರು ಈಜ್ತಾ ಇತ್ತು, ನಾಯಿ ಬಾಲ ಹಿಡ್ಕೊಂಡ್ಬಿಡ್ತಾನೆ. ಇವನು ನಾಯಿ ಅವನನ್ನ ದಾಟಿಸಲು ಸಾಧ್ಯವಾ? ಇಲ್ಲ. ನಾಯಿ ಮುಳುಗುತ್ತೆ, ನಾವು ಮುಳುಗಿ ಬಿಡ್ತು. ಸೊ like holding the tail of a dog or stone boat. So both are imperfect, both are ಏನಂತಾರೆ ಇನ್ಕೆಪಬಲ್. ಸೊ ಅದಕ್ಕಾಗಿ ನಾವು ಸೂಕ್ತವಾದ ಆಶ್ರಯ, ಅದು ಯಾರ ಆಶ್ರಯ? ಗುರು ಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ್ ಅಚಿರಾದ್ ಭವ ಮುಕ್ತಃ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಭಜ ಗೋವಿಂದಂ ಭಜ ಗೋವಿಂದ ಗೋವಿಂದಂ ಭಜ ಮೂಢಮತೆ. ಸೊ ಇಲ್ಲಿ ಏನ್ ಹೇಳ್ತಾರಂದ್ರೆ, ಗುರುಚರಣಾಂಬುಜ, ಗುರುಚರಣ, ಗುರುಗಳ ಪಾದ ಕಮಲವನ್ನ ಆಶ್ರಯ ಪಡೆಯಬೇಕು. ನಿರ್ಭರ ಭಕ್ತ, ನಿರ್ಭರನಾಗಿರಬೇಕು ಗುರುಚರಣದ ಮೇಲೆ. ಸಂಸಾರ ಅಚಿರಾದ್ ಭವ ಮುಕ್ತಃ, ಈ ಭವ ಸಂಸಾರದಿಂದ ತಕ್ಷಣ ಅವನು ಮುಕ್ತನಾಗ್ತಾನೆ. ಆದ್ರೆ ಏನ್ ಮಾಡ್ಬೇಕು? ಅವನು ಗುರು ಆಶ್ರಯವನ್ನು ಪಡೆದುಕೊಂಡು ಏನ್ ಮಾಡ್ಬೇಕು? ಸೇಂದ್ರಿಯ ಮಾನಸ ನಿಯಮ ದೇವಂ, ಇಂದ್ರಿಯವನ್ನ ನಿಗ್ರಹಿಸಬೇಕು, ಮನಸ್ಸನ್ನ ನಿಗ್ರಹಿಸಬೇಕು, ನಿಯಮಿತವಾಗಿ ದೇವರ ಪೂಜೆಯನ್ನ ಮಾಡಬೇಕು, ಕೃಷ್ಣನ ಆರಾಧನೆಯನ್ನು ಮಾಡಬೇಕು. ಭಜ ಗೋವಿಂದ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ಈ ರೀತಿ ಗುರುಗಳ ಸೇವೆ, ಗುರುಗಳ ಚರಣಾಶ್ರಯ ಮತ್ತು ಭಗವಂತನ ಸೇವೆ ಮಾಡೋದ್ರಿಂದ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ, ಹೃದಯದಲ್ಲಿ ನಿಂತಿರುವಂತಹ ಪರಮಾತ್ಮನ ದರ್ಶನವಾಗುತ್ತದೆ ಅಂತ ಆಚಾರ್ಯರು, ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಂದ್ರ ಗುರುಗಳ ಆಶ್ರಯ ಮಾಡಿಲ್ಲ, ಗುರುಗಳ ಅಪರಾಧವನ್ನು ಮಾಡಿದ. ಅದಾಹಂ ಅವರಾಚಾರ್ಯಂ ಅಭಾದಾಧಿಷಣಂ ದ್ವಿಜಂ ಪ್ರಸಾದಯಿಷ್ಯೇ ನಿಷಟಃ ಶೀರ್ಷ್ಣಾತಚ್ಚರಣಂ ಸ್ಪೃಶನ್. ಮಹಾಪಾವನಿ ಮಾತು
ಹ. ದೊರೆ ಇಂದ್ರನು ಹೇಳಿದನು, ಆದ್ದರಿಂದ ನಾನೀಗ ಸ್ವಲ್ಪವೂ ಮುಚ್ಚುಮರೆ ಇಲ್ಲದೆ ಮತ್ತು ಕಪಟವಿಲ್ಲದೆ ದೇವತೆಗಳ ಗುರುವಾದ ಬೃಹಸ್ಪತಿಯ ಪಾದಕಮಲಗಳತ್ತ ಶಿರಬಾಗಿ ನಮಸ್ಕರಿಸುತ್ತೇನೆ. ಏಕೆಂದರೆ ಅವರು ಸತ್ವಗುಣದವರು, ಸರ್ವಜ್ಞಾನ ಪೂರ್ಣರು ಮತ್ತು ಬ್ರಾಹ್ಮಣರಲ್ಲೆಲ್ಲ ಉತ್ತಮರು. ನಾನೀಗ ಅವರ ಪಾದಕಮಲಗಳನ್ನು ಸ್ಪರ್ಶಿಸುತ್ತೇನೆ. ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ ಅವರನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ನಿಶಟಃ, ಯಾವುದೇ ಒಂದು ಸಂಕೋಚವಿಲ್ಲದೆ ನಾನು ಅವರಿಗೆ ಡುಪ್ಲಿಸಿಟಿ ಯಾವುದೇ ಒಂದು ತುಂಬಾ ಸರಳವಾಗಿ ಮನಸ್ಸಿನಿಂದ ನಾನು ಭಗವಂತವರಿಗೆ ಅವರ ಆಶ್ರಯವನ್ನು ಪಡೆಯುತ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಗುರುಗಳು ಪ್ರಸನ್ನರಾದರೆ ಕೃಷ್ಣ ಪ್ರಸನ್ನನಾಗುತ್ತಾನೆ. ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಗುರುಗಳು ಸಂತುಷ್ಟರಾಗದೇ ಇದ್ರೆ ಯಾರು ಸಂತುಷ್ಟರಾಗುವುದಿಲ್ಲ, ಭಗವಂತನ ಸಂತುಷ್ಟರಾಗುವುದಿಲ್ಲ. ಅದಕ್ಕಾಗಿ ಯಸ್ಯ ಪ್ರಸಾದ ಭಗವತ್ ಪ್ರಸಾದ. ಕೃಷ್ಣ ಶುಡ್ ಪ್ಲೀಸ್ ಕೃಷ್ಣ ಶುಡ್ ಪ್ಲೀಸ್ ಗುರುಗಳ ಸಂತುಷ್ಟಿ ಬಹು ಮುಖ್ಯವಾದದ್ದು. ಯಾಕೆ ಗುರುಗಳು ಸಾಕ್ಷಾತ್ ಕೃಷ್ಣನೇ. ಆಚಾರ್ಯಮ್ಮ ವಿಜಾನೀಯ ನಾವು ಮನ್ಯೇತಿ ಕರ್ಹಿಚಿತ್. ಸೊ ಗುರುವನ್ನ ಸಾಕ್ಷಾತ್ ಕೃಷ್ಣನ ತರನೇ ನೋಡಬೇಕು. ಹೇಗೆ ಕೃಷ್ಣನಿಗೆ ನಾವು ಪೂಜೆಯನ್ನ ಸಲ್ಲಿಸ್ತೀವೋ ಅದೇ ರೀತಿ ಪೂಜೆ ಗೌರವವನ್ನ ಗುರುಗಳಿಗೂ ಕೂಡ ಸಲ್ಲಿಸಬೇಕು. ಕೃಷ್ಣನೇ ಹೇಳ್ತಾನೆ, ಆಚಾರ್ಯ ಮಾಂ ವಿಜಾನೀಯ ನ ಅವಮನ್ಯತೆ ಕರ್ಹಿಚಿತ್. ಯಾವಾಗ್ಲೂ ಎಂದಿಗೂ ಅವಮಾನವನ್ನು ಮಾಡಬೇಡ. ಸರ್ವದೇವಮಯೋ ಗುರು, ಎಲ್ಲಾ ದೇವತೆಗಳ ಪ್ರತಿನಿಧಿ ಗುರು. ಸೊ ಈ ರೀತಿ ಕೃಷ್ಣನೇ ಗುರುವಿನ ಮಹಿಮೆಯನ್ನ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಏವಂ ಚಿಂತಯತಃ ತಸ್ಯ ಮಘೋ ನೋ ಭಗವಾನ್ ಗೃಹಾತ್ ಬೃಹಸ್ಪತಿರ್ಗತೋ ದೃಷ್ಟಾಂ ಗತಿಂ ಅಧ್ಯಾತ್ಮ ಮಾಯೆಯ. ಯಾರು ಓದ್ತೀರಾ? ನಾನು ಓದ್ಲಾ ಪ್ರಭುಜಿ? ಓಕೆ, ಸಾದರಮ್ಮ ಮಾತಾಡಿ. ದೇವೇಂದ್ರನು ಈ ರೀತಿಯಲ್ಲಿ ಯೋಚಿಸಿದನು ಮತ್ತು ತನ್ನ ಸಭೆಯಲ್ಲಿ ಪಶ್ಚಾತ್ತಾಪಪಟ್ಟನು. ಆ ಸಮಯದಲ್ಲಿ ಮಹಾಶಕ್ತಿಶಾಲಿ ಗುರುಗಳಾದ ಬೃಹಸ್ಪತಿಗಳು ಅವನ ಮನಸ್ಸನ್ನು ಅರಿತರು. ಹೀಗೆ ಅವರು ಇಂದ್ರನಿಗೆ ಕಾಣಿಸಿದವರಾಗಿ ಮನೆಯಿಂದ ಹೊರಟು ಹೋದರು. ಏಕೆಂದರೆ ಬೃಹಸ್ಪತಿಗಳು ಇಂದ್ರನಿಗಿಂತಲೂ ಆಧ್ಯಾತ್ಮಿಕವಾಗಿ ಅತ್ಯಂತ ಬಲಶಾಲಿಯಾಗಿದ್ದರು. ಹರೇ ಕೃಷ್ಣ ಪ್ರಭುಜಿ. ಸೊ ಆಕ್ಚುಲಿ ಬ್ರಾಹ್ಮಣರು ಕ್ಷತ್ರಿಯರಿಗಿಂತಲೂ ಬಲಶಾಲಿಗಳು. ಬ್ರಾಹ್ಮಣ ಸರ್ಮೋದ್ಭವ, ಆದ್ರೆ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ. ಸಮಯ ಬಂದಾಗ ಮಾಡ್ತಾರೆ. ಹೇಗೆ ದ್ರೋಣಾಚಾರ್ಯರು, ವಶಿಷ್ಠರು ಇವರೆಲ್ಲರೂ ಬ್ರಾಹ್ಮಣರು. ಅದರ ಸಮಯ ಬಂದಾಗ ಅವರು ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿದ್ರು. ಆದ್ರೆ ಸಾಮಾನ್ಯವಾಗಿ ಅವರು ತಪಸ್ಸು, ಧ್ಯಾನ ಇದರಲ್ಲಿ ತೊಡಗಿರ್ತಾ ಇದ್ರು. ಅವ್ರ ಶಕ್ತಿಯನ್ನ, ತಮ್ಮ ತಪೋಬಲವನ್ನ ವ್ಯರ್ಥ ಮಾಡುವುದಿಲ್ಲ. ಅನಾವಶ್ಯಕವಾದ ಒಂದು ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ತತ್ಕಾಲ್ ಒಂದು ಸಂಕಟ ಬಂದಾಗ ಇಂತಹ ಸಮಯದಲ್ಲಿ ಅವರು ಶಕ್ತಿಯನ್ನು ಬಳಸ್ತಾರೆ. ಆದರೆ ಸಾಮಾನ್ಯವಾಗಿ ಅವರು ಶಕ್ತಿಯನ್ನ ಬಳಸೋದಿಲ್ಲ. ಸೊ ಬೃಹಸ್ಪತಿಗಳು ಏನ್ ಮಾಡಿದ್ರು, ಅಲ್ಲಿಂದ ಹೊರಟು ಬಿಟ್ರು. ಮನೆ ಬಿಟ್ಟು ಹೋಗಿಬಿಟ್ರು. ತಮ್ಮ ಪತ್ನಿಯ ಜೊತೆ ಹೊರಟು ಹೋದ್ರು. ಎಲ್ಲೂ ಕಾಣಿಸ್ಲಿಲ್ಲ. ಗುರೋರ್ ನಾದಿಗತ ಸಂಜ್ಞಾಂ ಪರೀಕ್ಷನ್ ಭಗವಾನ್ ಸ್ವರಾಟ್ ಧ್ಯಾಯನ್ ಧಿಯಸುರೈರ್ಯುಕ್ತಃ ಶರ್ಮ ನಾಲಾಭತಾತ್ಮನಃ. ಓದ್ಲಾ ಪ್ರಭುಜಿ? ಓಕೆ, ನಾಗರತ್ನ ಹೋದೆ. ಇಂದ್ರನು ಇತರ ದೇವತೆಗಳ ಸಹಾಯದೊಂದಿಗೆ ಹುರುಪಿನಿಂದ ಹುಡುಕಿದನು, ಆದರೂ ಅವನು ಬೃಹಸ್ಪತಿಗಳನ್ನು ಕಾಣಲಾಗಲಿಲ್ಲ. ಆಗ ಇಂದ್ರನು, ಅಯ್ಯೋ, ನನ್ನಲ್ಲಿ ನನ್ನ ಗುರುಗಳು ಅಸಂತುಷ್ಟರಾಗಿದ್ದಾರೆ ಮತ್ತು ಸೌಭಾಗ್ಯವನ್ನು ಸಾಧಿಸಲು ನನಗೀಗ ದಾರಿಯೇ ಇಲ್ಲ ಎಂದು ಚಿಂತಿಸಿದನು. ದೇವತೆಗಳು ಇಂದ್ರನನ್ನು ಸುತ್ತುವರಿದಿದ್ದರು, ಆದರೂ ಅವನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಧ್ಯಾನ್ ಧಿಯ ಸುರೈರ್ಯುಕ್ತ. ಇಂದ್ರನ ಸುತ್ತಮುತ್ತಲೆಲ್ಲ ದೇವತೆಗಳಿದ್ರು, ಆದರೂ ಇಂದ್ರನ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ. ಸೊ ಈ ರೀತಿ ಅಪರಾಧವನ್ನು ಎಸಗಿದ ಮೇಲೆ ಎಷ್ಟೇ ಒಂದು ಐಶ್ವರ್ಯ, ಮಾನ, ಸಮ್ಮಾನ ಸಿಕ್ಕರೂ ಕೂಡ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ಯಾಕಂದ್ರೆ ಮಹಾ ಅಪರಾಧವಾಗಿದೆ. ಅದು ಕಾಡ್ತಾ ಇರ್ತದೆ, ಕನಸಲ್ಲೂ ಅದೇ ಬರ್ತದೆ. ಯಾರೋ ಒಬ್ಬ ಭಕ್ತ ಹೇಳ್ತಾ ಇದ್ದ, ಪ್ರಭುಜಿ, ನಾನು ಒಬ್ಬ ಭಕ್ತರ ಪ್ರತಿ ಸ್ವಲ್ಪ ಏನಂತಾರೆ ಕೆಟ್ಟ ಮಾತಾಡಿದ್ದೆ, 1 ತಿಂಗಳು ನಂಗೆ ನಿದ್ದೆನೆ ಬರ್ಲಿಲ್ಲ ಅಂತ.
ಯಾವಾಗ್ಲೂ ಅದು ಕಾಡ್ತಾ ಇತ್ತು. ಓ ಅಪರಾಧ ಆಗಿದೆ. ಸೊ ಅವ್ರ ಚಿತ್ರ ಮನಸ್ಸಲ್ಲಿ ಬರ್ತಾ ಇತ್ತು. ಅವ್ರ ಹತ್ರ ಕ್ಷಮೆ ಕೇಳಿದ ಮೇಲೆ ಅದು ಶಾಂತವಾಯಿತು. ಸೊ ಎಲ್ಲಿವರೆಗೂ ಕ್ಷಮೆ ಕೇಳೋದಿಲ್ಲ, ಗುರುಗಳು ನಮ್ಮನ್ನ ಕ್ಷಮಿಸುವುದಿಲ್ಲ, ಅಲ್ಲಿವರೆಗೂ ಹೃದಯದಲ್ಲಿ ಶಾಂತಿ ಅನ್ನೋದು ಇರೋದೇ ಇಲ್ಲ. ನಿದ್ರೆ ಬರೋದಿಲ್ಲ, ಶಾಂತಿ ಇರೋದಿಲ್ಲ, ಸುಖ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಎಲ್ಲ ಹಾಳಾಗ್ಬಿಡ್ತದೆ. ಆ ಪರಿಸ್ಥಿತಿಯಿಂದ ನನಗೆ ಬಂತು. ಎಲ್ಲ ಚೆನ್ನಾಗಿ ನಡೀತಾ ಇತ್ತು ನೋಡಿ. ಎಷ್ಟು ಗರ್ವದ ಕಾರಣದಿಂದ ಅಪರಾಧವನ್ನು ಎಸಗಿ ಎಲ್ಲವನ್ನು ಕಳ್ಕೊಂಡ್ಬಿಟ್ಟ. ತಚ್ಛ್ರುತ್ವೈವಾಸುರಾ ಸರ್ವ ಆಶ್ರಿತ್ಯಾಯುಷನಂ ಮತಂ ದೇವಾನ್ ಪ್ರತ್ಯುದ್ಯಮಂ ಚಕ್ರು ದುರ್ಮದ ಆತತಾಯಿನಃ. ರೇಣುಕ ಮಾತಾಡಿ. ಯಾರು ಪ್ರಭುಗಳು ಕಾಣಿಸ್ತಾ ಇಲ್ಲ ಯಾವತ್ತು. ಓನ್ಲಿ ಮಾತಾಡೀಸ್. ಓದಿ ಮಾತಾಡಿ. ಓಕೆ, ರೇಣುಕ ಮಾತಾಡಿ ಇಲ್ವಾ? ಯಾರು ಪ್ರಭುಜಿ ಹೋಗ್ತೀರಾ? ಯಾರು ಪ್ರಭುಜಿ ಇದ್ದಾರಾ? ಹೋಗ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಓದಿ. ಕೃಷ್ಣ ಗುರುಜಿ. ವರದರಾಜನ್ ಓದಿ. ದೈತ್ಯರು ಇಂದ್ರನ ಶೋಚನೀಯ ಸ್ಥಿತಿಯನ್ನು ಕೇಳಿದರು. ತಮ್ಮ ಗುರುವಾದ ಶುಕ್ರಾಚಾರ್ಯರ ಬೋಧನೆಗಳನ್ನು ಅನುಸರಿಸಿದರು. ಶಸ್ತ್ರಸಜ್ಜಿತರಾಗಿ ದೇವತೆಗಳ ವಿರುದ್ಧ ಯುದ್ಧವನ್ನು ಘೋಷಿಸಿದರು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಈ ಸುದ್ದಿ ಅಸುರರಿಗೆ ಗೊತ್ತಾಯ್ತು. ಓ, ಇಂದ್ರ ಅಪರಾಧ ಮಾಡಿದ್ದಾನೆ, ಶಕ್ತಿಯನ್ನು ಕಳ್ಕೊಂಡಿದ್ದಾನೆ, ಎಲ್ಲರೂ ರೆಡಿಯಾಗಿ ಆಕ್ರಮಣ ಮಾಡೋಣ ಅಂತ. ಸೊ ಗುರುಗಳಾದ ಶುಕ್ರಾಚಾರ್ಯರ ಬೋಧನೆಗಳನ್ನು ಅನುಸರಿಸಿದರು. ಸೊ ಅಲ್ಲಿ ಇಂದ್ರ ಅವಮಾನವನ್ನು ಮಾಡಿದ, ಇಲ್ಲಿ ಶುಕ್ರಾಚಾರ್ಯರ ಆಶೀರ್ವಾದವನ್ನು ಇವರು ಪಡೆದರು ಅಸುರರು. ಅಲ್ಲಿ ಶುಕ್ರಾಚಾರ್ಯರ ಬಲದಿಂದ ಅಸುರರ ಶಕ್ತಿ ಬೆಳೆಯಿತು. ಅವರು ಯುದ್ಧವನ್ನು ಘೋಷಿಸ್ತಾರೆ. ದೇವಾನ್ ಪ್ರತ್ಯುದ್ಯಮಂ ಚಕ್ರು ದುರ್ಮದ ಆತತಾಯಿನ. ಸೊ ಎಲ್ಲ ಶಸ್ತ್ರಗಳನ್ನ ಹಿಡಿದುಕೊಂಡು ಯುದ್ಧಕ್ಕೆ ಬರ್ತಾರೆ. ತೈರ್ ವಿಸೃಷ್ಟೇಷು ಭೀತೀಕ್ಷ್ಣ ನಿರ್ಭಿನ್ನಾಂಗೂರುಭಾವ ಬಾಹವಃ ಭ್ರಮಾಣಂ ಶರಣಂ ಜಗ್ಮುಹು ಸಹೇಂದ್ರ ನತಕಂದರಾಹ. ಎಸ್, ಯಾರು ಹೋಗ್ತೀರಾ? ಭಾನುಕುಮಾರಿ ರಾಧಾ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ದೈತ್ಯರು ಹರಿತವಾದ ಬಾಣಗಳಿಂದ ದೇವತೆಗಳ ಶಿರ, ತೊಡೆ ಮತ್ತು ತೋಳುಗಳನ್ನು ಹಾಗೂ ದೇಹದ ಇತರ ಭಾಗಗಳನ್ನು ಘಾಸಿಗೊಂಡವು. ಇಂದ್ರನೇ ಮೊದಲಾದ ದೇವತೆಗಳಿಗೆ ಬೇರೆ ದಾರಿಯೇ ತೋರಲಿಲ್ಲ. ಬ್ರಹ್ಮನ ಬಳಿಗೆ ನತಾಶಿರನಾಗಿ ಕೂಡಲೇ ಹೋಗಿ ಅವನ ಆಶ್ರಯವನ್ನು, ಸೂಕ್ತ ಮಾರ್ಗದರ್ಶನವನ್ನು ಪಡೆಯಬೇಕಾಗಿದ್ದಲ್ಲದೆ ಅನ್ಯ ಮಾರ್ಗವಿರಲಿಲ್ಲ. ಹರೀಶ್ವರ ಪ್ರಭುಜಿ, ಥ್ಯಾಂಕ್ ಯು. ಸೊ ಅವರ ಬಾಣಗಳಿಂದ ಹೊಡೆಸಿಕೊಂಡ ಮೇಲೆ ಅವ್ರಿಗೆಲ್ಲ ತುಂಬಾ ನೋವಾಯಿತು. ಕೈ, ತೋಳುಗಳು ಎಲ್ಲ, ತಲೆ ಎಲ್ಲ ಕಡೆ ಗಾಯ ಆಗಿತ್ತು. ಸೊ ಅವರೆಲ್ಲರೂ ಓಡಿ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಬ್ರಹ್ಮನ ಹತ್ರ. ಬ್ರಹ್ಮಾಣಂ ಶರಣಂ ಜಗ್ಮುಹು ಸಹೇಂದ್ರ ನತಕಂದರಾಹ. ಎಲ್ಲರೂ ತಲೆ ಬಗ್ಗಿಸಿ ಬ್ರಹ್ಮಾಜಿ ಹತ್ರ ಹೋಗ್ತಾರೆ. ಬ್ರಹ್ಮಾಜಿ ಹತ್ರ ಹೋಗಿ ಅವರ ಆಶ್ರಯವನ್ನು ಪಡಿತಾರೆ. ಇವತ್ತಿಗೆ ಇದೊಂದು ಶ್ಲೋಕವನ್ನು ಓದಿ ಇಲ್ಲಿಗೆ ನಿಲ್ಲಿಸೋಣ. ಅಭ್ಯರ್ಥಿತಾನ್ ವೀಕ್ಷ ಭಗವಾನ್ ಆತ್ಮಭೂರಜಃ ಕೃಪಯಾ ಪರಯಾ ದೇವ ವಾಚಾ ಪರಿಸಾಂತ್ವಯಂ. ಪ್ರೇಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮನು ಅತ್ಯಂತ ಶಕ್ತಿಶಾಲಿ. ಅವನು ದೇವತೆಗಳು ತನ್ನ ಬಳಿಗೆ ಬರುತ್ತಿರುವುದನ್ನು ಕಂಡನು. ದೈತ್ಯರ ಬಾಣಗಳಿಂದ ಅವನ ಶರೀರಗಳು ತೀವ್ರವಾಗಿ ಘಾಸಿಗೊಂಡಿದ್ದವು. ಅವನು ತನ್ನ ಅವ್ಯಾಜ ಕರುಣೆಯಿಂದ ಅವರನ್ನು ಸಾಂತ್ವನಗೊಳಿಸಿದನು ಮತ್ತು ಹೀಗೆ ನುಡಿದನು. ಹರೇ ಕೃಷ್ಣ ಪ್ರಭುಜಿ. ಬ್ರಹ್ಮಾಜಿ ಇಸ್ ಕಾಲ್ಡ್ ಭಗವಾನ್ ಅಜಃ, ಆತ್ಮಭೂರಜಃ. ಅತಿ ಶಕ್ತಿಶಾಲಿ ಬ್ರಹ್ಮದೇವರು ಕೂಡ. ಇಡೀ ಭೌತಿಕ ಜಗತ್ತಿನ ಸೃಷ್ಟಿಕರ್ತ, ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಅವರಿಗೆಲ್ಲ ಗೊತ್ತು. ಇಂದ್ರನು ಮಾಡಿದಂತ ಅಪರಾಧದೆಲ್ಲ ಗೊತ್ತಾಯ್ತು. ಅದಕ್ಕಾಗಿ ಅವರಿಗೆ ಸಾಂತ್ವನ ಕೊಡ್ತಾರೆ.
ಸ್ವಲ್ಪ ಅವ್ರಿಗೆ ಬೈತಾರೆ, ಯಾಕೆ ನೀನು ಅಪರಾಧನ ಮಾಡಬಾರ್ದಾಗಿತ್ತು ಅಂತ. ಸೊ ಅದೇ ಪರಿಹಾರವನ್ನು ಕೂಡ ಕೊಡ್ತಾರೆ. ಯಾಕಂದ್ರೆ ದೇವತೆಗಳ ಒಂದು ಒಳ್ಳೆ ಗುಣ ಏನಂತಂದ್ರೆ, ತಪ್ಪಾಗುತ್ತೆ, ತಪ್ಪಾದ್ಮೇಲೆ ಅವರು ಕ್ಷಮೆ ಕೇಳ್ತಾರೆ, ಅದು ಒಳ್ಳೆ ಗುಣ. ಆದ್ರೆ ಅಸುರ ಸ್ವಭಾವದವರು ತಪ್ಪು ಮಾಡಿದ ಮೇಲೆ ಕ್ಷಮೆ ಕೇಳಲ್ಲ, ನಾನೇ ಸರಿ ಅಂತ ಹೇಳ್ತಾರೆ. ಸೊ ಅದು ಅಸುರ ಗುಣ. ಸೊ ಕೆಲವು ಭಕ್ತರಲ್ಲೂ ಕೂಡ ಆ ಗುಣ ಇರುತ್ತೆ. ಅಂದ್ರೆ ಏನು, ತಪ್ಪು ಮಾಡ್ತಾರೆ, ತಪ್ಪು ಮಾಡಿದ್ರೆ ಮತ್ತೆ ಕ್ಷಮೆ ಕೇಳಿ ತಿದ್ದುಕೊಂತಾರೆ. ಸೊ ದಟ್ ಇಸ್ ಅ ಕ್ವಾಲಿಟಿ ಆಫ್ ಸಿನ್ಸಿಯರ್ ಡಿವೋಟಿ. ತಪ್ಪಾಗುತ್ತೆ ಕೆಲವೊಮ್ಮೆ, ಅದು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಅವರು ಸ್ವೀಕರಿಸಿ ಕ್ಷಮೆ ಕೇಳ್ತಾರೆ. ಬಟ್ ಅಸುರರು ಕ್ಷಮೆ ಕೇಳಲ್ಲ, ನಾನು ಮಾಡಿದ್ದೆ ಸರಿ ಅಂತಾರೆ. ಅದಕ್ಕೆ ಬ್ರಹ್ಮಾಜಿ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಆಯ್ತು, ನಿಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ ನಾನು. ನೀವು ವಿಶ್ವರೂಪನ ಹತ್ರ ಹೋಗಿ, ವಿಶ್ವರೂಪ ಮಹಾ ಬ್ರಾಹ್ಮಣ, ದೊಡ್ಡ ಬ್ರಾಹ್ಮಣ. ಬಟ್ ಹೊಸ ಕತೆ ನಾನು ನಾಳೆ ನೆಕ್ಸ್ಟ್ ವೀಕ್ ಕೇಳೋಣ. ಸೊ ತುಂಬಾ ಒಳ್ಳೆಯವರು, ಬಟ್ ಅವ್ರು ನಿಷ್ಪಕ್ಷಪಾತಿ. ಅಸುರರು ಮತ್ತೆ ದೇವತೆಗಳಿಗೆ ಇಬ್ಬರಿಗೂ ಕೂಡ ಅವರು ಆಶೀರ್ವಾದನ ನೀಡ್ತಾರೆ. ಅದನ್ನ ನೀವು ಸಹಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಸೊ ಆಗ ಇಂದ್ರ ವಿಶ್ವರೂಪ ಹತ್ರ ಹೋಗಿ ವಿಶ್ವರೂಪನ ಆಶ್ರಮ ಕೊಡುತ್ತಾರೆ. ವಿಶ್ವರೂಪನ ಶಕ್ತಿಯಿಂದ ಅವರ ಸಹಾಯದಿಂದ ಇಂದ್ರ ಮತ್ತೆ ಬಲಶಾಲಿ ಆಗ್ತಾನೆ, ಮತ್ತೆ ಅಸುರರ ಜೊತೆ ಯುದ್ಧ ಮಾಡಲು ಹೊರಡುತ್ತಾನೆ. ಆಗ ವೃತರಾಸುರನನ್ನು ಕೊಂದು ವಿಜಯಿ ಆಗ್ತಾನೆ. ಈ ಕತೆ ನಾವು ಮುಂದಿನ ವಾರ ಕೇಳೋಣ. ಇದು ತುಂಬಾ ಉದ್ದದ ಕತೆ, ಲಾಂಗ್ ಸ್ಟೋರಿ. ಟೇಕ್ ಲಾಂಗ್ ಮೆನಿ ಸೆಷನ್ಸ್, ತುಂಬಾ ಸೆಷನ್ಸ್ ಅಲ್ಲಿ ಇದನ್ನ ಕವರ್ ಮಾಡೋಣ. ಒಂದು ಸತ್ರದಲ್ಲಿ ಆಗೋದು ಸಾಧ್ಯವಿಲ್ಲ. ವೆರಿ ಡೀಟೇಲ್ಡ್ ಸ್ಟೋರಿ. ವೃತರಾಸುರನ ಕತೆ, ವೃತರಾಸುರನ ಪ್ರಾರ್ಥನೆಗಳು, ವೃತರಾಸುರನ ವಧ, ನಂತರ ಚಿತ್ರಗೇತು ಮಹಾರಾಜ್ ಸ್ಟೋರಿ ಸ್ಟಾರ್ಟ್ ಆಗ್ತದೆ. ಸುಮಾರು 10 ಅಧ್ಯಾಯಗಳಲ್ಲಿ ಅದು ಡೀಟೇಲ್ ಆಗಿ ವರ್ಣನೆ ಮಾಡಿದ್ದಾರೆ. ಹರೇ ಕೃಷ್ಣ. 8 ಗಂಟೆಗೆ ನಂದು ಇನ್ನೊಂದು ಕ್ಲಾಸ್ ಇದೆ, ಅದಕ್ಕಾಗಿ ನಾನು ಬೇಗ ಎಂಡ್ ಮಾಡ್ತಾ ಇದ್ದೀನಿ. ಎನಿ ಒನ್ ಕ್ವಶನ್, ಎನಿಬಡಿ ಯಾರಾದ್ರೂ ಒಂದು ಪ್ರಶ್ನೆ ಇದ್ರೆ ತಗೋಬಹುದು. ಓಕೆ, ಯಾವ್ದು ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿಗೆ ಇಲ್ಲಿ ಸ್ಟಾಪ್ ಮಾಡೋಣ. ಓಕೆ, ಹರೇ ಕೃಷ್ಣ. ತುಂಬಾ ಧನ್ಯವಾದ. ಶ್ರೀಲ ಕೃಪಾ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ. ಹರೇ ಕೃಷ್ಣ. ತಾವು ಪುರುಷೋತ್ತಮ ಮಾಸದ ಮಧ್ಯದಲ್ಲಿದ್ದೀರಾ, ದಯವಿಟ್ಟು ಪುರುಷೋತ್ತಮ ಮಾಸದ ವ್ರತವನ್ನು ಕಂಟಿನ್ಯೂ ಮಾಡಿ. ಚಾಂಟಿಂಗ್ ಎಷ್ಟಾಗುತ್ತೆ ಅಷ್ಟು ಮಾಡಿ ಚಾಂಟಿಂಗ್. ಭಗವಂತನ ದೀಪ ಆರಾಧನೆ ಮಾಡಿ, ಭಾಗವತವನ್ನು ಪ್ರತಿದಿನ ಓದಿ, ಭಗವದ್ಗೀತೆ 15ನೇ ಅಧ್ಯಾಯವನ್ನು ಪಠನ ಮಾಡಿ, ಭಕ್ತರ ಸೇವನೆ ಮಾಡಿ, ದಾನವನ್ನು ನೀಡಿ, ಸೂರ್ಯಗೆ ಸಾಕಷ್ಟು ಬಗೆಯ ಸೇವೆಗಳನ್ನು ಈ ತಿಂಗಳಲ್ಲಿ ಮಾಡಿದರೆ ಹೆಚ್ಚು ಲಾಭ ಸಿಗ್ತದೆ. ಪ್ಲೀಸ್ ಕಂಟಿನ್ಯೂ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಹರೇ ಕೃಷ್ಣ ಪ್ರಭು. ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.